ಪ್ರೈಸ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಕಳೆದ ಅನೇಕ ದಿವಸಗಳಿಂದ ಧ್ಯಾನ ಮಾಡಿಸುವ ಕರ್ತನಾದ ಯೇಸುವಿನ ಕೊಟ್ಟ ಕೃಪೆಗಾಗಿ ನನ್ನ ಆತನಿಗೆ ವಂದನೆ ಹೇಳ್ತೇನೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿ ಇವತ್ತು ಪ್ರಕಟಣೆ ಪುಸ್ತಕದ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ವಾಕ್ಯದ ಮೂಲಕ ಮಾತನಾಡುವ ದೇವರು, ವಾಕ್ಯದ ಮೂಲಕ ನಮ್ಮನ್ನು ಕಟ್ಟಿ ಎಬ್ಬಿಸುವಂಥ ದೇವರಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ವಾಕ್ಯ ಕತ್ತಿಗೆ ಹರಿತವಾದದ್ದಾಗಿದೆ. ಇವತ್ತು ಕರ್ತನೆ, ಪ್ರಕಟಣೆ ಪುಸ್ತಕ ಮುಂದುವರೆದ ಭಾಗ ಅಧ್ಯಯನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನಮ್ಮೊಟ್ಟಿಗೆ ಮಾತನಾಡಬೇಕರ್ತನೆ ಕೇಳ್ಕೊಳ್ತೇವೆ. ನಮ್ಮನ್ನು ತಗ್ಗಿಸಿನ ಪವಿತ್ರವಾದ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 1-6 ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 12 1-6. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ, ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟಪಡುತ್ತಾ ಕೂಗುತ್ತಿದ್ದಳು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ, ಕೆಂಪಾದ ಮಹಾಘಟಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿ ಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಕಟಣೆ ಪುಸ್ತಕದ 12ನೇ ಅಧ್ಯಾಯವನ್ನು 12 ಅಧ್ಯಾಯವನ್ನು ನಾವು 3 ಭಾಗಗಳ ವಿಂಗಡಿಸಿ ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ 17 ವಾಕ್ಯಗಳಿವೆ. ಅದರಲ್ಲಿ 1ನೇ ಭಾಗದಲ್ಲಿ 1-6 ವಾಕ್ಯಗಳು, 2ನೇ ಭಾಗದಲ್ಲಿ 7-12 ವಾಕ್ಯಗಳು, 3ನೇ ಭಾಗದಲ್ಲಿ 13-17 ವಾಕ್ಯಗಳು. ಹೀಗೆ 3 ಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈಗಾಗಲೇ ಮೊದಲನೇ ಭಾಗದ ನಾವು 2 ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ. ಆ ಸ್ತ್ರೀ ಎಂದರೆ ಯಾರು ಎಂಬುದಾಗಿ ನಾವು ಸ್ತ್ರೀ ಕುರಿತಾಗಿ ಅನೇಕ ಸಂಗತಿಗಳನ್ನು ಈಗಾಗಲೇ ನಾವು ಕಲಿತುಕೊಂಡಿದ್ದೇವೆ. ಈಗ ಧ್ಯಾನಿಸುವಂಥ ವಾಕ್ಯ ಅದು 3ನೇ ವಾಕ್ಯವಾಗಿದೆ. ನಾವು 3ನೇ ವಾಕ್ಯದ ಕಡೆ ಗಮನ ಹರಿಸೋಣ. 3ನೇ ವಾಕ್ಯ ಓದಿಕೊಳ್ಳೋಣ. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಕೆಂಪಾದ ಮಹಾಘಟಸರ್ಪವಿತ್ತು. ಕೆಂಪಾದ ಮಹಾಘಟಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ನಾವು ಕೆಂಪು ಎಂಬುವಂಥದ್ದು 2 ಸಂಗತಿಗೆ ಹೋಲಿಕೆ ಎಂಬುದಾಗಿ ಕೂಡ ಕಲಿತಿದ್ದೇವೆ. ಒಂದು ಅಪಾಯ ಅಥವಾ ಡೇಂಜರ್ ಎಂಬುದಾಗಿ, 2ನೇದು ರಕ್ತಪಾತ ಎಂಬುದಾಗಿ ನಾವು ಈಗಾಗಲೇ ಅದರ ಕುರಿತಾಗಿ ಕಲಿತುಕೊಂಡಿದ್ದೇವೆ. ನಾವು ಇದಕ್ಕೆ ಸಂಬಂಧವಾಗಿ 10 ಕೊಂಬುಗಳು 7 ತಲೆಗಳು ಕುರಿತಾಗಿ ನಾವು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ನಾವು ಅನೇಕ ಸಂಗತಿಗಳನ್ನು ಕಲಿತುಕೊಂಡಿದ್ದೇವೆ. 5ನೇ ವಾಕ್ಯದಿಂದ 4 ವಾಕ್ಯದವರೆಗೆ ಈಗಾಗಲೇ 17ನೇ ಅಧ್ಯಾಯದ 1-4 ವಾಕ್ಯ ಈಗಾಗಲೇ ಧ್ಯಾನಿಸಿದ್ದೇವೆ. 5ನೇ ವಾಕ್ಯದಿಂದ ಇವತ್ತು ನಾವು ಧ್ಯಾನ ಮಾಡೋಣ, ಓದಿಕೊಳ್ಳೋಣ. ಅವಳ ಹಣೆಯ ಮೇಲೆ ಬಾಬೆಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಇಲ್ಲಿ ಯಾರ ಕುರಿತು ಮಾತಾಡ್ತಾ ಇದೆ ವಾಕ್ಯ? ಇದು ಬಾಬೆಲ್ ಎಂಬುದಾಗಿ, ಇದು ಜಾರ ಸ್ತ್ರೀಯ ಕುರಿತಾಗಿ ಮಾತಾಡ್ತಿರುವಂಥ ವಾಕ್ಯವಾಗಿದೆ. ನಾವು ಪ್ರಕಟಣೆ 17-1-2 ವಾಕ್ಯ ಓದುವಾಗ ಅಲ್ಲಿ ಮಹಾಜಾರ ಸ್ತ್ರೀ ಎಂಬುದಾಗಿ ಸೂಚಿಸುವಂಥದ್ದನ್ನು ನಾವು ಕಾಣ್ತೇವೆ. ಈ ಮಹಾಜಾರ ಸ್ತ್ರೀ ಅಥವಾ ಬಾಬೆಲ್ ಎಂಬಂಥ ಜಾರ ಸ್ತ್ರೀ ಇದು ಯಾರು ಎಂಬುದಾಗಿ ನಾವು ಕಳೆದ ದಿವಸಗಳಲ್ಲಿ ಧ್ಯಾನಿಸಿದ್ದೇವೆ. ಅಂದರೆ ಈ ನೀರುಗಳ ಮೇಲೆ 17ನೇ ಅಧ್ಯಾಯದ 1 ವಾಕ್ಯದಲ್ಲಿ ನಾವು ಓದಿದ್ದೆವು, ಧ್ಯಾನಿಸಿದ್ದೆವು. ಅದು ಬಹಳ ನೀರುಗಳ ಮೇಲೆ ವಾಸಿಸುವಂಥ ಮಹಾಜಾರ ಸ್ತ್ರೀ ಎಂಬುದಾಗಿ. ನೀರು ಎಂಬುವಂಥದ್ದು 17ನೇ ಅಧ್ಯಾಯದ 15ನೇ ವಾಕ್ಯದ ಆಧಾರದ ಕಲಿತುಕೊಂಡಿದ್ದೇವೆ. ಅದು ಸಕಲ ಕುಲ ಭಾಷೆ ಜನ
ಜನಸಮೂಹವನ್ನು ಅದು ಸೂಚಿಸುವಂಥದ್ದು, ಪಂಗಡಗಳನ್ನು ಸೂಚಿಸುವಂಥದ್ದೆಂಬುದಾಗಿ ಧ್ಯಾನಿಸಿದ್ದೇವೆ. ಅಂದರೆ ಈ ಭೂಮಿಯಲ್ಲಿ ಹರಡಿರುವಂತಹ ಒಂದು ರೋಮ್ ಸಾಮ್ರಾಜ್ಯದ ಕುರಿತಾಗಿ ಬರೆದಿರುವಂಥ ವಾಕ್ಯ, ರೋಮ್ ಮತದ ಕುರಿತಾಗಿ ಬರೆದಿರುವಂಥ ಒಂದು ವಿಷಯ. ಈ ಮಹಾಜಾರಸ್ತ್ರೀ ಅಂದರೆ ಜಾರಸ್ತ್ರೀ ಎಂಬುದಾಗಿ ಯಾಕೆ ರೋಮ್ ಸಾಮ್ರಾಜ್ಯವನ್ನು ದೇವರು ಕರೀತಾನೆಂದರೆ, ಎರಡು ಶಾರೀರಿಕವಾದಂಥ ಜಾರತ್ವಕ್ಕೂ ಆತ್ಮಿಕವಾದ ಜಾರತ್ವಕ್ಕೂ ಈ ರೋಮ್ ಸಾಮ್ರಾಜ್ಯ ಒಪ್ಪಿಸಿಕೊಟ್ಟದ್ದಾಗಿತ್ತು. ಇದರ ಅರಸುಗಳೆಲ್ಲರೂ ನಾವು ನೋಡುವುದಾದರೆ, ಅಂದರೆ ಜಾರಸ್ತ್ರೀ ಎಂಬುದಾಗಿ ಯಾರನ್ನು ಕರೀತಾರೆ ಅಂದರೆ, ಒಂದು ವ್ಯಭಿಚಾರ ಮಾಡುವಂಥ, ಅಂದರೆ ಏನು ಹೇಳ್ತಾರೆ, ಮದುವೆಯ ಹೊರಗಡೆ ಇನ್ನೊಂದು ಸ್ತ್ರೀಯೊಟ್ಟಿಗೆ ಅಥವಾ ಪುರುಷನೊಟ್ಟಿಗೆ ಶಾರೀರಿಕ ಸಂಬಂಧ ಬೆಳೆಸುವಂಥ ಕಾರ್ಯಕ್ಕೆ ಜಾರತನ ಅಥವಾ ಈ ವ್ಯಭಿಚಾರ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಬಾಬೆಲ್ ಅಥವಾ ರೋಮ್ ಎಂಬುವಂಥದ್ದು ಈ ಮಹಾಜಾರಸ್ತ್ರೀ ಎಂಬುದಾಗಿ ಹೇಳಬೇಕಾದ್ರೆ, ಇದು ಕೂಡ ಈ ಒಂದು ಕ್ರಿಸ್ತ ವಿರುದ್ಧಿಯ ಮೊದಲಗಿತ್ತಿ ಎಂಬುದಾಗಿ ಕಳೆದ ದಿವಸಗಳಲ್ಲಿ ಕಲಿತಿದ್ದೇವೆ. ಯೇಸು ಕ್ರಿಸ್ತನ ಮೊದಲಗಿತ್ತಿ ಯಾರಾಗಿದ್ದಾರೆ? ಹೊಸ ಒಡಂಬಡಿಕೆಯ ಸಭೆಯಾಗಿದೆ. ಮತ್ತು ಹಳೆ ಒಡಂಬಡಿಕೆಯ ಯಹೂದ್ಯರು ಅದು ಯೆಹೋವನ ಪತ್ನಿ ಎಂಬುದಾಗಿ ಕರೆಯಲ್ಪಟ್ಟಿದ್ದಾರೆ ಎಂಬುದಾಗಿ ಕಲಿತಿದ್ದೇವೆ. ಬಾಬೆಲ್ ಎಂಬುವಂಥದ್ದು ಒಂದನೇ ಅರ್ಥ ಗಲಿಬಿಲಿ, ಅಥವಾ ಎರಡನೇ ಅರ್ಥ ದೇವರಿಗೆ ವಿರೋಧವಾಗಿ ದಂಗೆ ಏಳುವಂಥದ್ದು, ದೇವರ ಚಿತ್ತಕ್ಕೆ ವಿರೋಧವಾಗಿ ಹೋಗುವಂಥದ್ದು, ಅಥವಾ ದೇವರ ಅಲ್ಲದವುಗಳಿಗೆ ಆರಾಧಿಸುವಂಥದ್ದು ಎಂಬುದಾಗಿ ಅನೇಕ ಸಂಗತಿಗಳು ಇದರಲ್ಲಿ ಗೂಢಾರ್ಥಗಳನ್ನು ನಾವು ಕಲಿತುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈ ರೋಮ್ ಸಾಮ್ರಾಜ್ಯವು ನಾವು ನೋಡಿದ ರೋಮನ್ ಸಾಮ್ರಾಜ್ಯವು ಏನು ಮಾಡಿತ್ತು? ಅನೇಕ ವಿಗ್ರಹಾರಾಧನೆ ಕೂಡ ಮಾಡಿತು. ವಿಗ್ರಹಾರಾಧನೆ ಮಾಡುವಂಥದ್ದು, ರಕ್ತ ಬಲಿ ಕೊಡುವಂಥದ್ದು, ಅದು ಮಾತ್ರವಲ್ಲದೆ ಸತ್ಯದೇವರಿಗೆ ಕೊಡುವಂಥ ಆರಾಧನೆಯನ್ನು ಮೂರ್ತಿಗಳಿಗೆ ಕೊಡುವಂಥದ್ದು, ಮರಿಯಳ ಮೂರ್ತಿ ಕೊಡುವಂಥದ್ದು, ಯೇಸುವಿನ ಮೂರ್ತಿಗೆ ಫೋಟೋಗಳಿಗೆ ಕೊಡುವಂಥದ್ದು, ಈ ರೀತಿಯ ಒಂದು ಸಂಗತಿಗಳು, ಬಾಲ ಯೇಸು ಎಂಬುದಾಗಿ ಅನೇಕ ಸಂಗತಿಗಳನ್ನು ನಾವು ಕಾಣಲಿ. ಮಧ್ಯಸ್ಥಿಕೆಯ ಪ್ರಾರ್ಥನೆ ಮೂಲಕವಾಗಿ ಈ ಒಂದು ಸತ್ತಂಥ ಒಂದು ಮನುಷ್ಯ ಸಂತರನ್ನು ಆರಾಧಿಸುವಂಥದ್ದು, ಈ ರೀತಿಯ ಅಥವಾ ಸತ್ತಂಥ ಒಂದು ಮನುಷ್ಯರಿಗೋಸ್ಕರವಾಗಿ ಹಬ್ಬ ದಿನಗಳನ್ನು ಮಾಡಿ ಅವರನ್ನು ಗೌರವಿಸುವಂಥದ್ದು, ಈ ರೀತಿ ಅನೇಕ ಸಂಗತಿಗಳನ್ನು ಮಾಡುತ್ತಾ ದೇವರ ವಾಕ್ಯಕ್ಕೆ ವಿರೋಧವಾಗಿ ಅದು ಹೋಗಿ ಆತ್ಮಿಕ ಜಾರತನ ಅಥವಾ ಆತ್ಮಿಕ ವ್ಯಭಿಚಾರ ಕೂಡ ಮಾಡುವುದಕ್ಕೆ ಮುಂದಾಯಿತು. ಕಳೆದ ದಿವಸದಲ್ಲಿ ನಾನು ಹೇಳಿದ್ದೇನೆ, ಈ ಆತ್ಮಿಕ ಜಾರತನ ಎಂದರೆ ಏನೆಂಬುದಾಗಿ. ಅಂದರೆ ಯಹೂದ ಅಥವಾ ಇಸ್ರೇಲ್ ಯೆಹೋವನ ಪತ್ನಿ ಎಂಬುದಾಗಿ ಹೊಷೆ 2:19-20 ಕೂಡ ಮಾತ್ರವಲ್ಲದೆ ಯೆರೆಮೀಯ 3:14 ಏಷ್ಯ 54:5-6 ಕೂಡ ಹೇಳಲ್ಪಟ್ಟಿರುವಂಥ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ ನಾವು. ಆದರೆ ಈ ಒಂದು ಇಸ್ರೇಲನ್ನು ಹೊಷೆಯ ಪುಸ್ತಕಕ್ಕೆ ಬರುವಾಗ ಸತ್ಯವೇದ ಅನೇಕ ಪುಸ್ತಕ, ಯೆರೆಮೀಯ 2ನೇ ಅಧ್ಯಾಯ ಆಗಿರ್ಬೋದು, ಅಥವಾ ಈ ಹೊಷೆಯನ ಪುಸ್ತಕದಲ್ಲಿ ಇಡೀ 14 ಅಧ್ಯಾಯ ಉಂಟು. ಅಲ್ಲಿ ಎಲ್ಲ ಕಡೆ ದೇವರು ಕರೆಯುವಂಥದ್ದು ಈ ಒಂದು ಇಸ್ರೇಲನ್ನು ಜಾರ ಅಥವಾ ಸೂಳೆ ಅಥವಾ ಒಂದು ವ್ಯಭಿಚಾರಿ ಸ್ತ್ರೀ ಎಂಬುದಾಗಿ ಆ ರೀತಿಯಲ್ಲಿ ಕರೆಯುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಎಲ್ಲ ಅಧ್ಯಾಯ ಓದದಿದ್ರೂ ಕೂಡ ಒಂದೆರಡು ವಾಕ್ಯಗಳನ್ನು ನಾವು ಒಂದು ಹೊಷೆಯ 13ನೇ ಅಧ್ಯಾಯ ಅದರಲ್ಲಿ 16 ವಾಕ್ಯ ಉಂಟು, 1ರಿಂದ ಓದುವ. ಪೂರ್ವದಲ್ಲಿ ಎಫ್ರಾಯಿಮು ನುಡಿದ ಮಾತಿಗೆ ಎಲ್ಲರೂ ನಡುಗಿದರು. ಅದು ಇಸ್ರೇಲಿನಲ್ಲಿ ಉನ್ನತ ಸ್ಥಿತಿಗೆ ಬಂದಿತು. ಆದರೆ ಬಾಳ್ ದೇವತೆಯ ವಿಷಯದಲ್ಲಿ ದೋಷಿಯಾದಾಗ ಸತ್ತಿತು. ಈಗ ಎಫ್ರಾಯಿಮ್ಯರು ಹೆಚ್ಚೆಚ್ಚಾಗಿ ಪಾಪ ಮಾಡುತ್ತಾರೆ. ತಮ್ಮ ಬೆಳ್ಳಿಯಿಂದ ಸ್ವಬುದ್ಧಿಗೆ ತಕ್ಕ ಎರಕದ ಬೊಂಬೆಗಳನ್ನು ಅಂದ್ರೆ ಈ ಮನುಷ್ಯನ ಕೈಯಿಂದ ಮಾಡುವಂಥ ಬೊಂಬೆಗಳು ಅಥವಾ ವಿಗ್ರಹಗಳ ಕುರಿತಾಗಿ ವಾಕ್ಯ ಮಾತಾಡ್ತಾ ಇದೆ ಪ್ರಿಯರೇ. ಅಂದರೆ ನಾವು ವಿಗ್ರಹಾರಾಧನೆ ಮಾಡುವಾಗ ಮೊದಲ ಮತ್ತು ಎರಡನೇ ಆಜ್ಞೆಯನ್ನು ಏನು ಮಾಡ್ತೇವೆ? ಮುರಿಯುತ್ತೇವೆ, ಅದಕ್ಕೆ ವಿರೋಧವಾಗಿ ಹೋಗ್ತೇವೆ ಎಂಬುದಕ್ಕೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ವಿಮೋಚನ ಕಡೆ 20ನೇ ಅಧ್ಯಾಯ 1-17 ವಾಕ್ಯದಲ್ಲಿ 10 ಆಜ್ಞೆಗಳಲ್ಲಿ ಅಲ್ಲಿ ಕೊಡಲ್ಪಟ್ಟಿರುವಂಥ ನೋಡ್ತೇವೆ. ಮೊದಲ ಆಜ್ಞೆ ಏನಾಗಿದೆ? ನಾನಲ್ಲದೆ ನಿಮಗೆ ಬೇರೆ ದೇವರು ಇರಕೂಡದು. ಕೊಂಕಣಿಯಲ್ಲಿ ಹೇಳಬೇಕಾದ್ರೆ ಏಕ ನಿಜ ದೇವಕ್ ಮಾಂದಿ. ಅಲ್ಲಿ ವಿಮೋಚನ ಕಡೆ 20ನೇ ಅಧ್ಯಾಯ 1-3 ವಾಕ್ಯದಲ್ಲಿ ಮೊದಲ ಆಜ್ಞೆಯನ್ನು ಹೇಳಲಾಗಿದೆ. ಎರಡನೇ ಆಜ್ಞೆ ನಾವು ವಿಮೋಚನೆಗಳ 20ನೇ ಅಧ್ಯಾಯ ಎಕ್ಸೋಡಸ್ ಚಾಪ್ಟರ್ 20 ನಾವು ನೋಡ್ತೇವೆ. ಅಲ್ಲಿ 4-6 ವಾಕ್ಯದಲ್ಲಿ ಎರಡನೇ ಆಜ್ಞೆ ಬರೆಯಲ್ಪಟ್ಟಿದೆ. ಅಲ್ಲಿ ಕೊಂಕಣಿಯಲ್ಲಿ ಅದಕ್ಕೆ ನಿರ್ಗಮನ್ ಎಂಬುದಾಗಿ ಹೇಳ್ತಾರೆ, ನಿರ್ಗಮನ್ ಬುಕ್ ಎಂಬುದಾಗಿ ಅದಕ್ಕೆ ಹೇಳ್ತಾರೆ ಪ್ರಿಯರೇ. ಅಲ್ಲಿ ಎರಡನೇ ಆಜ್ಞೆ ಏನಾಗಿದೆ? ಆಕಾಶದಲ್ಲಿ ಭೂಮಿಯಲ್ಲಿ ಯಾವುದೇ ವಿಧವಾದಂಥ ಮೂರ್ತಿಗಳನ್ನು ಮಾಡಿ ಅದಕ್ಕೆ ದೇವರಿಂದ ಅಡ್ಡ ಬಿದ್ದು ಆರಾಧಿಸಬಾರದು. ಹಾಗೆ ಮಾಡಿದರೆ ಏನಾಗುತ್ತದಂತೆ? 3-4 ತಲೆಮಾರುಗಳವರೆಗೆ ದೇವರ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ ದೇವರು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದನ್ನು ಅಲ್ಲಿ ಕಾಣ್ತೇವೆ ಪ್ರಿಯರೇ. ಎರಕದ ಬೊಂಬೆಗಳನ್ನು ಮಾಡಿ ಅವುಗಳಿಗೆ ಅಡ್ಡ ಬೀಳುವಂಥ ಇಸ್ರೇಲನ್ನು ಇಲ್ಲಿ ಕಾಣ್ತೇವೆ. ಮುಂದೆ ಓದಿ.
ಎರಕದ ಬೊಂಬೆಗಳನ್ನು ರೂಪಿಸಿಕೊಂಡಿದ್ದಾರೆ. ಆ, ಅವೆಲ್ಲ ಶಿಲ್ಪಿಗಳ ಕೈಕೆಲಸವೇ. ಅವೆಲ್ಲ ಶಿಲ್ಪಿಗಳ ಕೈ ಕೆಲಸವೇ. ಇಂಥವುಗಳನ್ನು ಮಾತಾಡಿಸುತ್ತಾರೆ. ಇಂಥವುಗಳನ್ನು ಮಾತಾಡಿಸುತ್ತಾರೆ ಮನುಷ್ಯರಾದ ಪೂಜಾರಿಗಳು ಮನುಷ್ಯರಾದ ಪೂಜಾರಿಗಳು ಪಶುವಿನ ಮೂರ್ತಿಗಳನ್ನು ಮುದ್ದಿಸುತ್ತಾರೆ. ಪಶುವಿನ ಮೂರ್ತಿಗಳನ್ನು ಮುದ್ದಿಸುತ್ತಾರೆ. ಹೀಗಿರಲು ಅವರು ಪ್ರಾತಃ ಕಾಲದ ಮೋಡದ ಪ್ರಕಾರವಾಗಿಯೂ ಬೇಗನೆ ಮಾಯವಾಗುವ ಇಬ್ಬನಿಯಂತೆಯೂ ಬಿರುಗಾಳಿಯು ಕಣದಿಂದ ಬಡಿಕೊಂಡು ಹೋಗುವ ಹೊಟ್ಟಿನ ಹಾಗೂ ಗವಾಕ್ಷದಿಂದ ಹೊರಡುವ ಹೊಗೆಯೋಪಾದಿಯಲ್ಲಿಯೂ ಇರುವರು. ಅಂದ್ರೆ ಬೇಗನೆ ಮಾಯವಾಗಿ ಹೋಗ್ತಾರೆ ಈ ಲೋಕದಲ್ಲಿ ಅಂತವರು. ಯಾರು ವಿಗ್ರಹಗಳನ್ನು ಮಾಡಿ ಅದಕ್ಕೆ ಅಡ್ಡ ಬೀಳ್ತಾರೆ, ಪಶುವಿನ ವಿಗ್ರಹ ಆಗಿರ್ಬೋದು ದೇವರೆಂಬುದಾಗಿ ಹೇಳಿಕೊಂಡು, ಅಥವಾ ಮನುಷ್ಯನ ವಿಗ್ರಹ ಆಗಿರ್ಬೋದು, ವಾಕ್ಯದ ಪ್ರಕಾರವಾಗಿ ಯಾರು ದೇವರಿಂದ ಅದಕ್ಕೆ ಅಡ್ಡ ಬೀಳ್ತಾರೋ ಅವರು ಈ ರೀತಿಯಲ್ಲಿ ಬೇಗನೆ ಮಾಯವಾಗಿ ಹೋಗ್ತಾರೆ ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸ್ತದೆ. ಮುಂದೆ ಓದಿ. ನಾನಾದರೂ ನೀನು ಐಗುಪ್ತ ದೇಶದಲ್ಲಿದ್ದ ಕಾಲದಿಂದ ಯೆಹೋವನೆಂಬ ನಿನ್ನ ದೇವರಾಗಿದ್ದೇನೆ. ನನ್ನ ಹೊರತು ಯಾವ ದೇವರು ನಿನಗೆ ಗೊತ್ತಿಲ್ಲ. ನನ್ನ ವಿನಃ ಯಾವ ರಕ್ಷಕನೂ ಇಲ್ಲ. ಅರಣ್ಯದಲ್ಲಿ ಘೋರ ಮರುಭೂಮಿಯಲ್ಲಿ ನಿನ್ನನ್ನು ಲಕ್ಷಿಸಿದವನು ನಾನೇ. ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು. ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು. ಇದರಿಂದ ನನ್ನನ್ನು ಮರೆತು ಬಿಟ್ಟರು. ಆದ ಕಾರಣ ನಾನು ಅವರ ಪಾಲಿಗೆ ಸಿಂಹ. ಯಾರು ವಿಗ್ರಹಗಳನ್ನು ಮಾಡಿ ದೇವರು ರೇಗಿಸ್ತಾರಲ್ಲ ಅವರ ಪಾಲಿಗೆ ನಾನು ಸಿಂಹ. ಚಿರತೆಯ ಹಾಗೆ ದಾರಿಯ ಮಗ್ಗುಲಲ್ಲಿ ಹೊಂಚು ಹಾಕುವೆನು. ಮರಿಗಳನ್ನು ಕಳಕೊಂಡ ಕರಡಿಯಂತೆ ಅವರಿಗೆ ಎದುರು ಬಿದ್ದು ಅವರ ಎದೆಯನ್ನು ಜಗಿದು ಹಾಕುವೆನು. ಅಲ್ಲೇ ಮೃಗರಾಜನಂತೆ ಅವರನ್ನು ನುಂಗುವೆನು. ಭೂಜಂತುಗಳು ಅವರನ್ನು ಸೀಳಿ ಬಿಡುವವು. ಇಸ್ರಾಯೇಲೇ, ನೀನು ನಿನ್ನ ಬೆಂಬಲವಾದ ನನಗೆ ತಿರುಗಿ ಬಿದ್ದದ್ದರಿಂದ. ನೋಡಿ, ದೇವರು ನಮ್ಮ ಬೆಂಬಲವಾಗಿದ್ದಾನೆ, ನಮ್ಮನ್ನು ಪ್ರೊಟೆಕ್ಷನ್ ಕೊಡ್ತಾನೆ, ಕಾಯ್ತಾನೆ, ಕಾಪಾಡ್ತಾನೆ, ಕಣ್ಣೀರು ಒರೆಸ್ತಾನೆ, ಅದ್ಭುತ ಮಾಡ್ತಾನೆ. ಆದರೆ ಈ ಬೆಂಬಲವಾದಂಥ ದೇವರಿಗೆ ತಪ್ಪು ಕಾರ್ಯ ಅಂದರೆ ಈ ವಿಗ್ರಹಗಳನ್ನು ಮಾಡಿ ಅದಕ್ಕೆ ಅಡ್ಡ ಬೀಳೋ ನಿಮಿತ್ತವಾಗಿ, ತಿರುಗಿ ಬೀಳುವುದ ನಿಮಿತ್ತವಾಗಿ ಏನಾಗ್ತದೆ ನೋಡ. ಮುಂದೆ ಓದಿ. ನನಗೆ ತಿರುಗಿ ಬಿದ್ದದರಿಂದ ನಾಶವಾಗಿದ್ದಿ. ಈಗ ನಿನ್ನ ಅರಸನು ಎಲ್ಲಿ? ನಿನ್ನ ಪಟ್ಟಣಗಳೆಲ್ಲ ನಿನ್ನವರನ್ನು ನಿನ್ನನ್ನು ಉದ್ಧರಿಸುವನು. ನನಗೆ ರಾಜನನ್ನು ರಾಜಾಧಿಕಾರಿಗಳನ್ನು ದಯಪಾಲಿಸು ಎಂದು ನನ್ನನ್ನು ಕೇಳಿಕೊಂಡಿಯಷ್ಟೇ. ಆ ಪಾಲಕರು ಎಲ್ಲಿ? ನಾನು ಕೋಪಗೊಂಡು ರಾಜರನ್ನು ಕೊಟ್ಟಿದ್ದೇನೆ. ಕೋಪೋದ್ರೇಕನಾಗಿ ತೆಗೆದು ಬಿಟ್ಟಿದ್ದೇನೆ. ಎಫ್ರಾಯಿಮಿನ ಅಧರ್ಮವು ಗಂಟು ಕಟ್ಟಿದೆ. ಅದರ ಪಾಪವು ಭದ್ರಪಡಿಸಿದೆ. ಅದಕ್ಕೆ ಪ್ರಸವ ವೇದನೆಯಾಗುತ್ತಾ ಇದೆ. ಅದು ಮಂಕು ಮಗು. ಈ ಸಮಯವು ಗರ್ಭದ್ವಾರದಲ್ಲಿ ನಿಲ್ಲತಕ್ಕ ಸಮಯವಲ್ಲ. ನಾನು ಅದನ್ನು ಪಾತಾಳದ ಅಧಿಕಾರದಿಂದ ಬಿಡಿಸಲು ಮರಣದಿಂದ ಉದ್ಧರಿಸಲು. ಮರಣವೇ ನಿನ್ನ ಉಪದ್ರವಗಳಲ್ಲಿ ಪಾತಾಳವೇ ನೀನು ಮಾಡುವ ನಾಶನವೆಲ್ಲಿ. ಕನಿಕರವು ನನಗೆ ಕಾಣಿಸದು. ಎಫ್ರಾಯಿಂ ತನ್ನ ಸಹೋದರರಲ್ಲಿ ಫಲ ಸಮೃದ್ಧವಾಗಿದ್ದರು. ಕಾಡಿನಿಂದ ಯೆಹೋವನು ಬೀಸ ಮಾಡುವ ಮೂಡನ ಗಾಳಿಯು ಬರಲು ಅದರ ಬುಗ್ಗೆಯು ಬತ್ತುವುದು. ಸಾಕು. ಇಲ್ಲಿ
ಈ ಹೋಶೇಯನ ಪುಸ್ತಕ ಇಡೀ ನೀವು ಓದಿನ 14 ಅಧ್ಯಾಯಗಳು ಉಂಟು, ಅದರಲ್ಲಿ 13 ಅಧ್ಯಾಯದವರೆಗೆ ಓದುದ ನಮಗೆ ಸಿಗುವಂಥದ್ದು ದೇವರು ಇಸ್ರೇಲ್ ಜನಾಂಗವನ್ನು ನೋಡಿ ಕೇಳುವಂಥದ್ದು, ನೀನು ಸೂಳೆಯಾಗಿದ್ದಿ, ನೀನು ಜಾರ ಸ್ತ್ರೀ ಆಗಿದ್ದಿ, ನೀನು ವ್ಯಭಿಚಾರಿಣಿ ಆಗಿದ್ದಿ ಎಂಬುದಾಗಿ ಹೇಳಿ ಅದನ್ನು ಗದರಿಸುವಂಥದ್ದನ್ನು ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಅಂದರೆ ಆತ್ಮಿಕವಾದಂಥ ಜಾರತನ, ಆತ್ಮಿಕವಾದಂಥ ವ್ಯಭಿಚಾರಕ್ಕೆ ಈ ಒಂದು ಇಸ್ರೇಲ್ ನಡೆಸಲ್ಪಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಆದ ಕಾರಣ ಇಲ್ಲಿ ನಾವು ಪ್ರಕಟಣೆ 17:5 ನಾವು ಬರುವುದಾದರೆ ಈ ಬಾಬೆಲ್ ಸ್ತ್ರೀಯ ಕುರಿತಾಗಿ, ಬಾಬೆಲ್ ಕುರಿತಾಗಿ ದೇವರ ವಾಕ್ಯ ಹೇಳುವಂಥದ್ದು ಅದು ಬೇರೆ ಯಾರೂ ಅಲ್ಲ, ಇದು ರೋಮ್ ಮತ ಅಥವಾ ರೋಮ್ ಸಾಮ್ರಾಜ್ಯವಾಗಿದೆ. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಅವರು ಶಾರೀರಿಕವಾದಂಥ ವ್ಯಭಿಚಾರ ಮಾಡೋದು ಮಾತ್ರವಲ್ಲ, ಇನ್ನೂ ಬೇರೆಯವರಿಗೂ ಬೇರೆ ಅರಸುಗಳಿಗೂ ಅವರು ವ್ಯಭಿಚಾರ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದರು. ನೀರೋ ಎಂಬುದಾಗಿ ಹೇಳುವಂಥ ಅರಸನು ಅವನು ಸಲಿಂಗಕಾಮಿಯಾಗಿದ್ದ. ಕ್ಲಾಡಿಯಸ್ ಎಂಬುದಾಗಿ ಹೇಳುವಂಥ ಅರಸನ ಪತ್ನಿಯು ಕೂಡ ಮೆಸ್ಸಾಲಿನ್ ಎಂಬುವಳು ಕೂಡ ರಾತ್ರಿಗಳಲ್ಲಿ ಈ ವೇಶ್ಯಾವಾಟಿಕೆಯ ವ್ಯಭಿಚಾರದ ಗೃಹಗಳಲ್ಲಿ ವಾಸ ಮಾಡಿ ವ್ಯಭಿಚಾರ ನಡೆಸ್ತಾ ಇದ್ದಳಂತೆ. ಆ ರೀತಿ ಅನೇಕ ಉದಾಹರಣೆಗಳನ್ನ ನಿಮಗೆ ಕೊಡಲಿಕ್ಕೆ ನಮಗೆ ಸಾಧ್ಯ. ಅದಕ್ಕಾಗಿ ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ಜಾರತನ ಮಾಡಿದಂಥ ಈ ಒಂದು ರೋಮ್ ಸಾಮ್ರಾಜ್ಯಕ್ಕೆ ದೇವರು ಹೇಳುವಂಥದ್ದು ಇದು ಮಹಾಜಾರ ಸ್ತ್ರೀ ಎಂಬುದಾಗಿ ಅಥವಾ ಬಾಬೆಲ್ ಎಂಬುದಾಗಿ ಹೇಳುವಂಥದ್ದು ನೋಡ್ತೇವೆ. ಅದು ಇನ್ನೊಂದು ಬಾಬೆಲ್ ನಾವು ನೋಡುವಂಥದ್ದು ಎಲ್ಲಿ, ಅದು ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ. 1ನೇ ವಾಕ್ಯದಿಂದ ಅದನ್ನು ಕಟ್ಟಿದ್ದು ನಿಮ್ರೋದ್. ಬಾಬೆಲ್ ಗೋಪುರ ಕಟ್ಟಿದ್ದು ಯಾರು? ನಿಮ್ರೋದ. ಅಲ್ಲಿಂದಲೇ ಈ ಒಂದು ದೇವರಿಗೆ ದಂಗೆ ಹೇಳುವಂಥ ಒಂದು ಪದ್ಧತಿ ಅಲ್ಲಿಂದ ಆರಂಭವಾಯಿತು. ದೇವರು ರೇಗಿಸುವಂಥದ್ದು, ದೇವರ ವಿರೋಧವಾಗಿ ನಿಲ್ಲುವಂಥದ್ದು ಗೂಢವಾದ ಮತ ಅಲ್ಲಿಂದ, ಮತ ಆಚರಣೆ ಅಲ್ಲಿಂದ ಆರಂಭವಾದದ್ದು ಪ್ರಿಯರೇ. ಆದರೆ ಇಲ್ಲಿ ಜಾರಸ್ತ್ರೀ ಎಂಬುದಾಗಿ ಹೇಳುವಂಥ ಬಾಬೆಲ್ ಎಂಬುದಾಗಿ ಹೇಳುವಂಥದ್ದು ಅದು ಬೇರೆ ಯಾರೂ ಅಲ್ಲ, ಇದು ರೋಮ್ ಸಾಮ್ರಾಜ್ಯ, ರೋಮ್ ಮತ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಅಂದರೆ ಸಕಲ ವಿಗ್ರಹಾರಾಧನೆಯಿಂದ ತುಂಬಿದಂಥ ಮತ ಎಂಬುದಾಗಿ. ಅದಕ್ಕಾಗಿ ದೇವರು ಹೇಳ್ತಾನೆ ಜಾರಸ್ತ್ರೀ ಅಥವಾ ಮಹಾಜಾರಸ್ತ್ರೀ ಬಾಬೆಲ್ ಎಂಬುದಾಗಿ ಈ ಒಂದು ರೋಮನ್ನು ಕರೆಯುವಂಥದ್ದನ್ನು ಕಾಣ್ತಾ ಇದ್ದೇವೆ ಪ್ರಿಯರೇ. ಓಕೆ, ಮುಂದೆ ನಾವು ಕಂಟಿನ್ಯೂ ಮಾಡುವ 17ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ. ಆ ಸ್ತ್ರೀಯು ದೇವಜನರ ರಕ್ತವನ್ನು, 6ನೇ ವಾಕ್ಯ ಏನಿರ್ತದೆ? ಆ ಸ್ತ್ರೀ ಅಂದರೆ ಯಾರು? ಬೇರೆ ಯಾರು ಅಲ್ಲ, ರೋಮ್ ಸಾಮ್ರಾಜ್ಯ, ರೋಮ್ ಮತ, ರೋಮ್ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ. ಆ ಸ್ತ್ರೀ ಅಂದರೆ ರೋಮ್. ಓಕೆ, ಆ ಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ನಮ್ಮ ಸ್ವಾಮಿ ಯೇಸು ಕ್ರಿಸ್ತನು ಈ ರೋಮ್ ಸಾಮ್ರಾಜ್ಯವು ಇಸ್ರೇಲನ್ನು ಆಳುವಂಥ ಸಂದರ್ಭದಲ್ಲಿ ಜೀವಿಸಿದ. ಯೇಸು ಸ್ವಾಮಿಯನ್ನು ಹಿಂಸಿಸಿ ಯೇಸು ಸ್ವಾಮಿ ಶಿಲುಬೆಗೆ ಕೊಂದು ಹಾಕಿದ್ದು ಈ ರೋಮನ್ನರೇ ಆಗಿದ್ದವರು ಪ್ರಿಯರೇ. ಅದು ಮಾತ್ರವಲ್ಲ, 12 ಅಪೊಸ್ತಲರಲ್ಲಿ 11 ಅಪೊಸ್ತಲರನ್ನು ಯೋಹನ್ನನ್ನು ಬಿಟ್ಟು ಸಾಯಿಸಿದ್ದು ರೋಮನ್ನರಾಗಿದ್ದಾರೆ. ಮಾತ್ರವಲ್ಲ, ಅಪೊಸ್ತಲ ಯೋಹನ್ನನ್ನು ಕೂಡ ಪಾತ್ಮೋಸ್ಗೆ ಚಿತ್ರಹಿಂಸೆ ಕೊಟ್ಟು ಪಾತ್ಮೋಸ್ಗೆ ಕಳಿಸೋದು ಯಾರು? ರೋಮ್ ಸಾಮ್ರಾಜ್ಯವೇ ಆಗಿತ್ತು ಪ್ರಿಯರೇ. ನಾವು ಅದನ್ನು ಪ್ರಕಟಣೆ 1:9ನೇ ವಾಕ್ಯದಲ್ಲಿ ಇದು ಓದುವ ಆಲ್ರೆಡಿ ನಾವು ಅದನ್ನು ಧ್ಯಾನ ಮಾಡಿದ್ದೇವೆ. ಪ್ರಕಟಣೆ 1ನೇ ಅಧ್ಯಾಯ 9ನೇ ವಾಕ್ಯ ಓದು, 9-10 ವಾಕ್ಯ ಓದಿ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನಾಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪಾತ್ಮೋಸ್ ದ್ವೀಪದಲ್ಲಿದ್ದೆನು. ನಾನು ಸಾಕು, ಬೇಡ 10ನೇ ವಾಕ್ಯ ಬೇಡ. ಇಲ್ಲಿ ನೋಡ್ತಾ ಇದ್ದೇವೆ ಪಾತ್ಮೋಸ್ ದ್ವೀಪದಲ್ಲಿ ಆತನು ಯಾಕೆ ಇದ್ದ ಎಂಬುದಾಗಿ ಸ್ಪಷ್ಟವಾಗಿ ಆತನು ಹೇಳ್ತಾರೆ. ದೇವರ ವಾಕ್ಯಕ್ಕಾಗಿಯೂ ಕ್ರಿಸ್ತನೇ ಕೊಟ್ಟ ಸಾಕ್ಷ್ಯ ನಿಮಿತ್ತವಾಗಿಯೂ ಪಾತ್ಮೋಸ್ ದ್ವೀಪದಲ್ಲಿ ಇರ್ತಾನೆ. ಅಂದರೆ ಆತನ ಅಪರಾಧ ಏನೆಂಬುದಾಗಿ ಅಂತ ಹೇಳ್ತದೆ. ಈಗ ಜೈಲಿಗೆ ಹೋದಾಗ, ಸೆರೆಮನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸಿಕ್ಕಿದ ಕೈದಿಗಳು ಕೇಳುವಂಥದ್ದು, ಯಾವ ಅಪರಾಧದಲ್ಲಿ ನೀವು ಒಳಗಡೆ ಬಂದಿದೆಯಾ? ಆಗ ಆ ಅಪರಾಧ ಲೋಕದಲ್ಲಿ ಹೇಳುವಂಥ ಒಂದು ಇದು ಇರ್ತದೆ. ಏನು ಹೇಳ್ತಾರೆ? ಇರುವಂಥ ಒಂದು ಶೈಲಿ ಇರ್ತದೆ. ನಾನು 1 ಕೊಲೆ ಮಾಡಿ 2 ಕೊಲೆ ಮಾಡಿ ಬಂದಿದ್ದೇನೆ, ಅಥವಾ ನಾನು ಇಂಥ ದರೋಡೆ ಮಾಡಿ ಬಂದಿದ್ದೇನೆ, ಈ ರೀತಿಯ ಕ್ರೈಮ್ ಮಾಡಿ ಅಪರಾಧ ಮಾಡಿಕೊಂಡು ಬಂದಿದ್ದೇನೆ ಎಂಬುದಾಗಿ ಹೆಮ್ಮೆಯಿಂದ ಆ ಲೋಕದಲ್ಲಿರುವವರು ಹೇಳಿಕೊಳ್ಳುತ್ತಾ ಇರ್ತಾರೆ. ಆದರೆ ಇಲ್ಲಿ ಇದು ಭಯಂಕರ ಸೆರೆಮನೆ. ಇದು ಪಾತ್ಮೋಸ್ ಎಂಬುದಾಗಿ ಹೇಳುವಂಥ ದ್ವೀಪ ಉಂಟಲ್ಲ, ಭಯಂಕರ ಸೆರೆಮನೆ ಪ್ರಿಯರೇ. ಅಲ್ಲಿ ಬಂದವರು ಜೀವಂತವಾಗಿ ಹಿಂದೆ ಹೋದಂಥ ಒಂದು ಚರಿತ್ರೆ ಇಲ್ಲವೇ ಇಲ್ಲ ಪ್ರಿಯರೇ.
ಆದರೆ ದೇವರಿಗೆ ಸ್ತೋತ್ರ, 2 ವರ್ಷಗಳ ನಂತರ ದೇವರ ಕೃಪೆಯಿಂದ ಅಪೊಸ್ತಲವನ್ನು ಬಿಡುಗಡೆ ಆಗಿ ಹೋಗಿದ್ದಾನೆ ಪ್ರಿಯರೇ. ಅದು ಯಾಕೆ ಅದನ್ನು ಅಲ್ಲಿ ಹಾಕಿದ್ರು? ದೇವರ ವಾಕ್ಯದ ನಿಮಿತ್ತ, ಯೇಸುವಿಗೆ ಸಾಕ್ಷಿ ಕೊಟ್ಟ ನಿಮಿತ್ತವಾಗಿ. ಏಷ್ಯನ ಪುಸ್ತಕ 1:21 ವಾಕ್ಯ ಓದುವ. ಏಷ್ಯ 1:21, ಐಸಾಯ 1:21. ಅಯ್ಯೋ, ಸುವ್ರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ, ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ. ಯಾರಿಗೆ? ಕೊಲೆ ಪಾತಕರಿಗೆ ನೆಲೆ. ಯಾಕೆ ಕೊಲೆ ಪಾತಕ ಎಂಬುದಾಗಿ ವಾಕ್ಯ ಹೇಳ್ತದೆ ಗೊತ್ತುಂಟಾ? ಯೇಸು ಜೀವಿಸುವ ದಿವಸಗಳಲ್ಲಿ ಭೂಮಿಯಲ್ಲಿ ಶಾಸ್ತ್ರಿ ಮತ್ತು ಪರಿಸರ ಖಂಡಿಸಿದ ಒಂದು ಸಂಭವ ಇದೆ. ಅದನ್ನು ಮೆಂತಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 45ರಿಂದ 52ನೇ ವಚನ ಓದುವ. 52ನೇ ವಚನ, 45ರಿಂದ 52ನೇ ವಚನ. ಇದನ್ನು ಕೇಳಿ ಒಬ್ಬ ಧರ್ಮೋಪದೇಶಕನು ಆತನಿಗೆ ಅಂದರೆ ಯೇಸು ಕ್ರಿಸ್ತನಿಗೆ, ಬೋಧಕನೇ, ಈ ಮಾತುಗಳನ್ನು ಹೇಳುವುದರಿಂದ ನಮ್ಮನ್ನು ನಿಂದಿಸಿದ ಹಾಗಾಯಿತು ಎಂದು ಹೇಳಲು ಆತನು ಯೇಸು ಕ್ರಿಸ್ತನು, ಧರ್ಮೋಪದೇಶಕರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಜನರ ಮೇಲೆ ಹೊರಲಾರದ ಹೊರೆಗಳನ್ನು ಹೊರಿಸುತ್ತೀರಿ. ನೀವಾದರೂ ಆ ಹೊರೆಗಳನ್ನು ಒಂದು ಬೆರಳಿನಿಂದಲೂ ಮುಟ್ಟುವುದಿಲ್ಲ. ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಪ್ರವಾದಿಗಳ ಗೋರಿಗಳನ್ನು ಕಟ್ಟುತ್ತೀರಿ. ಏನ್ ಮಾಡ್ತೀರಿ ನೀವು? ಪ್ರವಾದಿಗಳ ಗೋರಿಗಳನ್ನು ಕಟ್ಟುತ್ತೀರಿ. ಅವರನ್ನು ಕೊಂದವರು, ನೋಡಿ, ನಾವು ಈ ಪ್ರವಾದಿಗಳ ಸಂತರ ಗೋರಿಗಳನ್ನು, ಕಟ್ಟಿದ್ದ ಗೋರಿಗಳನ್ನು ಆರಾಧನೆ ಮಾಡಿದಂಥ ಸಮಯ ಇತ್ತು. ನಾನು ಹುಟ್ಟಿದ್ದು ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ. ನಮ್ಮ ತಾಯಿ ಎಲ್ಲ ಮಾಡ್ತಾಯಿದ್ರು. ನವೆಂಬರ್ 1ಕ್ಕೆ ಸತ್ತವರ ಹಬ್ಬವನ್ನು ಕೂಡ ಮಾಡ್ತಾಯಿದ್ರು. ಆ ದೇವನಗರ ವಾಕ್ಯ ಗೊತ್ತಿಲ್ಲ, ಸತ್ಯ ಗೊತ್ತಿರಲಿಲ್ಲ. ಓಕೆ, ಮುಂದೆ ಓದಿ. ಅವರನ್ನು ಕೊಂದವರು ನಿಮ್ಮ ಪಿತೃಗಳೇ. ಹೀಗಿರುವುದರಿಂದ ನಿಮ್ಮ ಪಿತೃಗಳು ಮಾಡಿದ್ದಕ್ಕೆ ನೀವೇ ಸಾಕ್ಷಿಗಳಾಗಿರುವುದಲ್ಲದೆ ಅವರ ಕೃತ್ಯಗಳಿಗೆ ಒಪ್ಪಿಕೊಂಡ ಹಾಗಾಯಿತು. ಹೇಗೆಂದರೆ ಅವರು ಪ್ರವಾದಿಗಳನ್ನು ಕೊಂದರು, ನೀವು ಗೋರಿಗಳನ್ನು ಕಟ್ತಾ ಇದ್ದೀರಿ. ಇವತ್ತು ಎಲ್ಲ ಅಪೊಸ್ತಲರನ್ನು ಕೊಂದು ಹಾಕಿದ್ದು ಯಾರು? ಸತ್ಯಕ್ಕಾಗಿ ನಿಂತ, ವಾಕ್ಯಕ್ಕಾಗಿ ನಿಂತ, ದೇವರ ವಾಕ್ಯಕ್ಕಾಗಿ ಸುವಾರ್ತೆಗೆ ನಿಂತ ಭಕ್ತರನ್ನು, ದೇವಸೇವಕರನ್ನು ಕೊಂದು ಹಾಕಿದ್ದು ಯಾರು? ರೋಮನ್ ಸಾಮ್ರಾಜ್ಯ ಚರಿತ್ರೆಯಲ್ಲಿ ಅನೇಕ ರಕ್ತದ ಕಲೆಗಳನ್ನು, ದೇವಭಕ್ತರ ರಕ್ತದ ಕಲೆಗಳನ್ನು ಕಾಣುವುದಕ್ಕೆ ಸಾಧ್ಯ. ಚಿತ್ರ ಹಿಂಸೆ ಕೊಟ್ಟು ಕೊಂದು ಹಾಕಿರುವಂಥದ್ದನ್ನು ಕಾಣ್ತೇವೆ. ಆದರೆ ದೇವರ ಮಕ್ಕಳು, ನಿಜ ದೇವರ ಮಕ್ಕಳು, ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ಸತ್ಯಕ್ಕಾಗಿ ನಿಂತರು. ಜೀವ ಹೋಗುವವರೆಗೂ ಅವರು ನಂಬಿಕೆಯನ್ನು ಬಿಡಲಿಲ್ಲ ಪ್ರಿಯರೇ. ಪ್ರಕಟಣೆ ಪುಸ್ತಕ 2:10 ವಾಕ್ಯದಿಂದ ನೋಡ್ತೇವೆ. ಅಲ್ಲದೆ ಸಾಯುವವರೆಗೂ ನಂಬಿಗಸ್ತನಾಗಿರು. 10 ದಿವಸಗಳವರೆಗೆ ನಿನಗೆ ಶೋಧನೆ ಇದೆ. ಸಾಯುವವರೆಗೂ ನಂಬಿಗಸ್ತನಾಗಿರು, ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳುವಿ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹಾಗಾದರೆ ಈ ರೋಮನ್ ಸಾಮ್ರಾಜ್ಯ ಕ್ರಿಸ್ತನಿಗಾಗಿ, ವಿಶ್ವಾಸಕ್ಕಾಗಿ, ನಂಬಿಕೆಗೆ ಯಾರೆಲ್ಲ ನಿಂತರು, ಸ್ವಾರ್ಥಿಗಾಗಿ ನಿಂತರು, ಅವರೆಲ್ಲರನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸಿರುವಂಥ ಚರಿತ್ರೆಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಪ್ರಿಯರೇ. ಓಕೆ, ಮುಂದೆ ಓದಿ. ಆದುದರಿಂದ ದೇವರ ಜ್ಞಾನವು ಹೇಳಿದ್ದೇನೆಂದರೆ ನಾನು ಅವರ ಬಳಿಗೆ ಪ್ರವಾದಿಗಳನ್ನು ಅಪೊಸ್ತಲರನ್ನು ಕಳಿಸುವೆನು. ಅವರಲ್ಲಿ ಕೆಲವರನ್ನು ಕೊಲ್ಲುವರು. ಯಾರು ಕೊಲ್ಲುವರು? ಇವರೇ ಕೊಲ್ಲುವರು. ಕೆಲವರನ್ನು ಹಿಂಸೆಪಡಿಸುವರು. ಹೀಗೆ ಲೋಕಾದಿಯಿಂದ ಹೇಬೆಲನ ರಕ್ತವು ಮೊದಲುಗೊಂಡು ಯಜ್ಞವೇದಿಗೂ ದೇವಾಲಯಕ್ಕೂ ನಡುವೆ ಹತವಾದ ಜಕಾರ್ಯನ ರಕ್ತದವರೆಗೂ ಸುರಿಸಲ್ಪಟ್ಟ ಎಲ್ಲಾ ಪ್ರವಾದಿಗಳ ರಕ್ತಕ್ಕೂ ಈ ಸಂತತಿಯವರು ಉತ್ತರ ಕೊಡಬೇಕು ಎಂಬುದೇ.
ಹೌದು, ಹೌದು, ಈ ಸಂತತಿಯವರೇ ಈ ಸಂತತಿಯವರೇ ಉತ್ತರ ಕೊಡಬೇಕೆಂದು ಉತ್ತರ ಕೊಡಬೇಕೆಂದು ನಿಮಗೆ ಹೇಳುತ್ತೇನೆ. ನಿಮಗೆ ಹೇಳುತ್ತೇನೆ. ಇಲ್ಲಿ ಯೇಸು ಸ್ವಾಮಿ ಯಾರೊಟ್ಟಿಗೆ ಮಾತಾಡ್ತಿದ್ದಾನೆ? ಯಹೂದ್ಯರ ಶಾಸ್ತ್ರಿ ಪರಿಸರೊಟ್ಟಿಗೆ. ಎಲ್ಲಿ? ಲೂಕನ ಪುಸ್ತಕ 11ನೇ ಅಧ್ಯಾಯ 45ರಿಂದ 52ನೇ ವಾಕ್ಯದಲ್ಲಿ. ಆದರೆ ಇಲ್ಲಿ ನಾವು ಬಾಬೆಲ್ ಎಂಬುದಾಗಿ ನೋಡುವಂಥದ್ದು ಅಥವಾ ಕ್ರೈಸ್ತ ದೇವರ ವಾಕ್ಯಕ್ಕಾಗಿ ನಿಂತರು. ಪ್ರಕಟಣೆ 17:6ನೇ ವಾಕ್ಯದಲ್ಲಿ ವಾಕ್ಯಕ್ಕಾಗಿ ಯಾರು ನಿಂತರು, ಅವರಿಗೆ ಸ್ವಾರ್ಥಿಗಾಗಿ ನಿಂತರು, ಸಾಕ್ಷಿಯಾಗಿ ನಿಂತರು, ಅವರ ರಕ್ತ ಯಾರು ಸುರಿಸಿದ್ದು? ಅದೇ ಬಾಬೆಲ್ ಎಂಬಂಥ ಮಹಾಜಾರ ಸ್ತ್ರೀಯಾದಂಥ ರೋಮನ್ ಸಾಮ್ರಾಜ್ಯ, ರೋಮನ್ ಮತ. ಚೆನ್ನಾಗಿ ಅರ್ಥ. ಇವತ್ತಿಗೂ ನೋಡಕ್ಕೋಡಿ ಪ್ರಿಯರೇ, ಇವತ್ತು ಸತ್ಯವೇದ ತಗೊಂಡು ಹೋದರೆ ನಾಮದ ಹೆಸರಿನ ಕ್ರೈಸ್ತರು ಅನೇಕರು ವಿರೋಧಿಸ್ತಾರೆ. ಸತ್ಯವೇದ ಬೇಡ, ವಾಕ್ಯ ಬೇಡ, ವಾಕ್ಯ ಕೇಳಿಕೆನೇ ಬೇಡ. ಇವತ್ತು ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ, ಸ್ವಾರ್ಥಿಯನ್ನು ತಕ್ಕೊಂಡು ಹೋಗುವಾಗ ವಿರೋಧಿಸುವಂಥ ಗುಂಪು ಯಾವುದು? ಹೆಸರು ಅಂದರೆ ಕ್ರಿಸ್ತರೆಂಬುದಾಗಿ ಹೇಳುವಂಥ ಹೆಸರು. ಅದಕ್ಕೆ ವಾಕ್ಯ ಹೇಳ್ತದೆ ನೋಡಿ, ಯೋಹನ ಸುವಾರ್ತೆ 1:10ನೇ ವಾಕ್ಯದಿಂದ ಓದುವ, ಜೋನ್ 1:10 ಓದುವ. ಯೇಸು ಕುರಿತಾಗಿ ಏನು ಹೇಳ್ತದೆ ನೋಡುವ. ಆತನು ಲೋಕದಲ್ಲಿ ಇದ್ದನು, ಆತನು ಲೋಕದ ಅಂದ್ರೆ ಯೇಸು ಕ್ರಿಸ್ತನು ಲೋಕದಲ್ಲಿ ಇದ್ದನು, ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆತನ ಯೇಸು ಕ್ರಿಸ್ತನ ಮೂಲಕ ಉಂಟಾಯಿತು. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ, ಲೋಕ ಯೇಸು ಕ್ರಿಸ್ತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದ, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಇವತ್ತು ಸ್ವಂತ ಜನರೆಂಬುದಾಗಿ ಹೇಳುವವರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಲ್ಲ. ಇಲ್ಲ, ಇದೆಲ್ಲ ನಮ್ಮ ತಂದೆ ಪಿಜ್ಜನಿಂದ ಅಜ್ಜನಿಂದ ಬಂದದ ಮೇಲೆ ಹೇಳ್ತಾರೆ. ವಾಕ್ಯವನ್ನು ಅಲ್ಲಗಳಿತಾರೆ. ದೇವರ ವಾಕ್ಯ, ಸತ್ಯವೇದ, ಬೈಬಲ್ ವಾಕ್ಯಗಳನ್ನು ಏನು ಮಾಡ್ತಾರೆ? ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಇವತ್ತಿನ ದಿನಗಳಲ್ಲೂ ಸ್ವಾರ್ಥನ ವಿರೋಧಿಸುವಂಥ ಗುಂಪನ್ನು ಕೂಡ ಹೆಸರು ಅಂದರೆ ಕ್ರೈಸ್ತ ಎಂಬುದಾಗಿ ಹೆಸರು ಇರುವ ಒಂದು ಗುಂಪನ್ನು ಈ ಲೋಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಓಕೆ, ನಾವು ಪ್ರಕಟಣೆ ಪುಸ್ತಕ 17:6ನೇ ವಾಕ್ಯದಿಂದ ತಿರುಗಿ ಓದುವ. ಆ ಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ನಾವು ಇನ್ನೊಂದು ವಾಕ್ಯ ಓದಿ, ಪ್ರಕಟಣೆ 19:2, ರೆವಲ್ಯೂಷನ್ 19:2. ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ. ಯಾರು? ಯಾವ ಜಾರತ್ವ? ಆತ್ಮಿಕವಾದಂಥ ಜಾರತನ. ವಿಗ್ರಹಗಳನ್ನು ಆರಾಧಿಸುವಂಥದ್ದು, ಪೂಜಿಸುವಂಥದ್ದು, ಅಥವಾ ಅದು ಯೇಸುವಿನ ವಿಗ್ರಹ ಆಗಿರ್ಬೋದು, ಅಥವಾ ಮರಿಯಳ ವಿಗ್ರಹ ಆಗಿರ್ಬೋದು, ಬಾಲಯೇಸು ವಿಗ್ರಹ ಆಗಿರ್ಬೋದು, ಇಂಥ ರೀತಿಯ ಅಥವಾ ಈ ಒಂದು ದೇವರಿಗೆ ಕೊಡುವಂಥ ಮಹಿಮೆಯನ್ನು ವಿಗ್ರಹಗಳಿಗೆ ಕೊಡುವುದು, ಅಥವಾ ಈ ಸಂತರಿಗೆ ಕೊಡುವಂಥದ್ದು ಅನೇಕ. ಇದಕ್ಕೇನು ಹೇಳ್ತಾ? ಆತ್ಮಿಕ ಜಾರತನ. ಸತ್ಯ ದೇವರು, ತ್ರಿಯೇಕ ದೇವರು, ತಂದೆ, ಮಗ, ಪವಿತ್ರಾತ್ಮ, ಏಕೈಕ ದೇವರು ಮಾತ್ರ ನಮ್ಮ ಆರಾಧನೆಗೆ, ಮಾನಕ್ಕೆ, ಮಹಿಮೆಗೆ ಯೋಗ್ಯನಾಗಿದ್ದಾನೆ. ಆತನನ್ನು ಆತ್ಮದಿಂದ ಸತ್ಯದಿಂದಲೇ ನಾವು ಆರಾಧಿಸಬೇಕು ಪ್ರಿಯರೇ. ಓಕೆ, ಮೋದಿ ಕಂಟಿನ್ಯೂ. ಆ ಮಹಾಜಾರ ಸ್ತ್ರೀಗೆ, ಯಾರು? ರೋಮ್ ಸಾಮ್ರಾಜ್ಯ, ರೋಮ್ ಮತ. ಆತನು ನ್ಯಾಯ ತೀರಿಸಿ ದೇವ್ರು ನ್ಯಾಯ ತೀರಿಸೋದು ನೋಡಿ. 18ನೇ ಅಧ್ಯಾಯದಲ್ಲಿ, 17ನೇ ಅಧ್ಯಾಯದ ಕೊನೆ ಭಾಗ, 18ನೇ ಅಧ್ಯಾಯದಲ್ಲಿ ಈ ಒಂದು ರೋಮ್ಗೆ ಅಥವಾ ಬಾಬೆಲ್ ಅಥವಾ ಮಹಾಜಾರ ಸ್ತ್ರೀಯಾದಂಥ ಬಾಬೆಲ್ ಅಥವಾ ರೋಮ್ಗೆ ದೇವರು ಕೊಡುವಂಥ ಶಿಕ್ಷೆ ನಾವಲ್ಲಿ ಕಾಣ್ತೇವೆ. ಅದು ಕೆಡವೆ ಬೀಳುವಂಥದ್ದನ್ನು, ಅದು ಹಾಳಾಗುವಂಥದ್ದನ್ನು, ದೇವರ ನ್ಯಾಯವಾದ ದಂಡನೆ, ಅಥವಾ ನ್ಯಾಯ ತೀರ್ಪು ಅದರ ಮೇಲೆ ಬರುವಂಥದ್ದನ್ನು ಕಾಣ್ತೇವೆ ಪ್ರಿಯರೇ. ಓಕೆ, ಓದಿ ಮುಂದೆ. ಅವಳು ಆತನ ಸೇವಕರನ್ನು ಕೊಂದದ್ದಕ್ಕಾಗಿ ಎಲ್ಲ ಕ್ರೈಸ್ತ ಸೇವಕರನ್ನು, ಅಪೊಸ್ತಲರನ್ನು, ಕ್ರೈಸ್ತ ವಿಶ್ವಾಸಗಳನ್ನು ಯಾರು ಕೊಂದು ಹಾಕಿದ್ದು? ರೋಮ್ ಮತ ಅಥವಾ ರೋಮ್ ಸಾಮ್ರಾಜ್ಯ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಅಲ್ಲಲ್ಲೂಯ. ಹಿಂಸಿಸಲ್ಪಟ್ಟು ಕೊಲ್ಲಲ್ಪಟ್ಟರು ದೇವಜನರು ಎಂಬುದಾಗಿ ಚೆನ್ನಾಗಿ ಇವತ್ತು ಕೂಡ ಸತ್ಯಕ್ಕಾಗಿ ನಿಲ್ತಾರೆ ನೋಡಿ. ಅವರಿಗೆ ವಿರೋಧವಾಗಿ ನಿಲ್ಲುವಂಥದ್ದು ಕೂಡ ನಾಮಧೇಯ ಅಂದರೆ ಹೆಸರಿರುವಂಥ, ಕ್ರೈಸ್ತ ಹೆಸರಿರುವಂಥ ಜನರೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಇದು ಇಡೀ ಲೋಕದಲ್ಲಿ ಹೆಮ್ಮರವಾಗಿ ಹರಡಿ ಬೆಳೆದಿರುವಂಥ ರೋಮ್ ಕುರಿತಾಗಿ ದೇವರು ವಾಕ್ಯ ಹೇಳ್ತಾ ಉಂಟು. ರೋಮ್ ಸಾಮ್ರಾಜ್ಯ ಕುರಿತಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಓಕೆ, ಮುಂದೆ ಹೋದ. ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದೇನೆ. ಇದು ಪರಲೋಕದಿಂದ ಬರುವಂಥ ವಾರ್ತೆ. ಪ್ರಕಟಣೆ 16:7 ಕೂಡ ಓದಿ. ರೆವಲ್ಯೂಷನ್ 16:7.
ಆಮೇಲೆ ಯಜ್ಞವೇದಿಯು ಮಾತಾಡುತ್ತಾ ಆಮೇಲೆ ಯಜ್ಞವಿಧಿ ಮಾತಾಡುತ್ತಾ ದೇವರಾದ ಕರ್ತನೆ, ದೇವರಾದ ಕರ್ತನೆ, ಸರ್ವಶಕ್ತನೇ, ಸರ್ವಶಕ್ತನೇ, ನಿನ್ನ ನ್ಯಾಯ ತೀರ್ಪುಗಳು ನಿನ್ನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ ನಿಜ ಸತ್ಯವೂ ನ್ಯಾಯವೂ ಆಗಿದೆ ನಿಜ ಎಂದು ಹೇಳುವುದನ್ನು ಕೇಳಿದೆನು. ಎಂದು ಹೇಳುವುದನ್ನು ಕೇಳಿದೆನು. ಪ್ರೈಸ್ ಗಾಡ್. ಈಗ ನಾವು ಪ್ರಕಟಣೆ ಪುಸ್ತಕ 17ನೇ ಮುಂದಿನ ವಾಕ್ಯ ಓದುವ. ನಾನು ಅವಳನ್ನು ನೋಡಿ ಯಾರು ಅವಳಂದ್ರೆ ಬಾಬೆಲ್, ಮಹಾಜಾರ ಸ್ತ್ರೀ. ಅಂದರೆ ರೋಮ್ ಕುರಿತಾಗಿ ದೇವರು ಮಾತಾಡ್ತಾ ಇದ್ದಾರೆ. ರೋಮ್ ಸಾಮ್ರಾಜ್ಯದ ಕುರಿತಾಗಿ, ರೋಮ್ ಮತದ ಕುರಿತಾಗಿ ದೇವರು ಮಾತಾಡ್ತಾ ಇದ್ದಾನೆ. ನಾನು ಅವಳನ್ನು ನೋಡಿ ಅತ್ಯಾಶ್ಚರ್ಯಪಟ್ಟೆನು. ಆಗ ದೇವದೂತನು ನನಗೆ ಹೇಳಿದ್ದು ನೀನೇಕೆ ಆಶ್ಚರ್ಯಪಟ್ಟಿ. ಅಂದ್ರೆ ಯಾಕೆ ಆಶ್ಚರ್ಯ ಪಡ್ತಾ ಇದ್ದಾನೆ? ಇಲ್ಲೊಂದು ಮರ್ಮ ಇದೆ ಪ್ರಿಯ. 9ನೇ ವಾಕ್ಯದಿಂದ ಒಂದು ಮರ್ಮ ಇದೆ. ಆ ಸ್ತ್ರೀಯನ್ನು ನೋಡ್ತಾ ಇದ್ದಾನೆ ದರ್ಶನದಲ್ಲಿ. ಯಾರು ನೋಡ್ತಾ ಇದ್ದಾನೆ? ಈ ಯೋಹನ್ನನು ಅಪೊಸ್ತಲರು ಪಾತ್ಮೋಸ್ ದ್ವೀಪದಲ್ಲಿ ಪರಲೋಕ ಎತ್ತಲ್ಪಟ್ಟು ಆ ಸ್ತ್ರೀಯನ್ನು ನೋಡ್ತಾ, ಈ ಸ್ತ್ರೀ ಯಾರು ಎಂಬುದಾಗಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಕಾರಣ ರೋಮ್ನ ಪರಿಚಯ ಈ ಅಪೊಸ್ತಲ ಯೋಹನ್ನನಿಗಿದೆ. ಕಾರಣ ಈ ರೋಮ ಅರಸನಿಂದಲೇ ಇವು ಹಿಂಸಿಸಲ್ಪಟ್ಟು ಕೊನೆಗೆ ಈ ಪಾತ್ಮೋಸ್ಗೆ ಹಾಕಲ್ಪಟ್ಟದ್ದು. ಪಾತ್ಮೋಸ್ ಎಂಬಂಥ ಸೆರೆಗೆ, ಆ ದ್ವೀಪಕ್ಕೆ ತಡಿಪರಾಗಿ ಕಳಿಸಲ್ಪಟ್ಟದ್ದು ರೋಮ್ನ ಈ ಒಂದು ಡೊಮಿಷನ್ ಕಾಲದಲ್ಲಿ. ಯಾರು? ಅಪೊಸ್ತಲ ಯೋಹನ್ನ. ಆ ಸ್ತ್ರೀ ಎಂಬಂಥ ಆ ರೋಮ್ ಸಾಮ್ರಾಜ್ಯವನ್ನು ಆತ ನೋಡ್ತಾ ಇದ್ದಾನೆ. ಸ್ತ್ರೀ ಅಂದರೆ ಯಾರಿದು? ಯಾವ ಸ್ತ್ರೀ ಆಗಿದೆ? ರೋಮ್ ಎಂಬಂಥ ಸ್ತ್ರೀ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದು. ಆಶ್ಚರ್ಯ ಯಾಕೆ ಪಡಲಿಕ್ಕೆ ಸಾಧ್ಯ? ಮುಂದಿನ ವಾಕ್ಯಗಳನ್ನು ಓದುವ, ಅವಾಗ ಗೊತ್ತಾಗ್ತದೆ. ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿದ್ದು 7 ತಲೆಗಳು. ಅವಳ ವಾಹನ ಯಾವುದು? ಈಗ ಪ್ರಕಟಣೆ 17:1-2 ವಾಕ್ಯ ಓದುವಾಗ ಸ್ತ್ರೀ ಎಲ್ಲಿ ಕೂತ್ಕೊಂಡಿದ್ದಾಳೆ? ಈ ಮೃಗದ ಮೇಲೆ ಕೂತ್ಕೊಂಡಿದ್ದಾಳೆ. ಈ ಮೃಗಕ್ಕೆ ಸರ್ಪದ ಮೇಲೆ ಕೂತ್ಕೊಂಡಿದ್ದಾಳೆ. ಈ ಒಂದು 7 ತಲೆಗಳು, ಈ ಒಂದು ಇದಕ್ಕೆ ಮೃಗಕ್ಕೆ 7, ಹೌದಲ್ಲ? 7 ತಲೆಗಳು 10 ಕೊಂಬುಗಳು ಎಂಬುದಾಗಿ ಓದಿ, ಮುಂದೆ ಓದಿ. 10 ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿಮಗೆ ವಿವರಿಸುತ್ತೇನೆ. ನೀನು ಕಂಡ ಪ್ರಕಟಣೆ 12:3 ವಾಕ್ಯ ಓದಿ, ಅದನ್ನು ಒಂದ್ಸಲ ಓದುವ ನಾವು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಕೆಂಪಾದ ಮಹಾಘಟಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಓಕೆ, ಈಗ 17:3 ಓದಿ. ಪ್ರಕಟಣೆ 17. ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ. ನೋಡಿ, ಇಲ್ಲಿ ಗಮನಿಸುವಂಥ ವಿಷಯ 12ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕಾಣುವಂಥದ್ದು ಘಟಸರ್ಪ, ಹೌದಾ? ಇಲ್ಲಿ ಮೃಗ. ಅಲ್ಲಿ ಘಟಸರ್ಪಕ್ಕೆ ಏನಿದೆ? 7 ತಲೆಗಳು ಉಂಟು, ಅಥವಾ 7 ಅದಕ್ಕೆ ತಲೆಗಳಿಗೆ ಮುಕುಟ ಉಂಟು, 10 ಕೊಂಬುಗಳಿವೆ, ಹೌದಾ? ಇಲ್ಲಿ ನಾವು ಕಾಣ್ತೇವೆ 3ನೇ ವಾಕ್ಯ ಮತ್ತು 8 ಮತ್ತು 9ನೇ ವಾಕ್ಯದ ಏನು ಕಾಣ್ತಾ ಇದ್ದೇವೆ? ಮೃಗ, ಹೌದಲ್ಲ? ಮೃಗಕ್ಕೆ ಏನಿದೆ? 7 ತಲೆಗಳಿದೆ ಮತ್ತು 10 ಕೊಂಬುಗಳಿದೆ. ಇದರ ಅರ್ಥ ಏನೆಂದರೆ, ಮೃಗ ಎಂಬುದಾಗಿ ಹೇಳುವಂಥದ್ದು ಇದು ಕ್ರಿಸ್ತ ವಿರೋಧಿ ಆಗಿದ್ದಾನೆ. ಯಾರಾಗಿದ್ದಾನೆ? ಇದು ಕ್ರಿಸ್ತ ವಿರೋಧಿ. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇವನು ಕ್ರಿಸ್ತ ವಿರೋಧಿ. ಘಟಸರ್ಪ ಎಂಬುದಾಗಿ ಹೇಳುವಂಥದ್ದು ನಿಜವಾದ ಸೈತಾನ. ಪ್ರಕಟಣೆ 12:9 ಕೂಡ ಅದನ್ನು ಓದಿದ್ದೇವೆ ನಾವು. ಘಟಸರ್ಪ ಅಂದರೆ ಸೈತಾನನಿಗೆ ತ್ರಿಯೇಕತ್ವ ಇದೆ. ತಂದೆಯಾದ ದೇವರಿಗೆ, ನಮ್ಮ ದೇವರಿಗೆ ತ್ರಿಯೇಕತ್ವ ಇದ್ದಂತೆ ತಂದೆ, ಮಗ, ಪವಿತ್ರಾತ್ಮನಾಗಿ ಸೈತಾನನಿಗೂ ತ್ರಿಯೇಕತ್ವ ಇದೆ. ಘಟಸರ್ಪ, ಕ್ರಿಸ್ತ ವಿರೋಧಿ, ಸುಳ್ಳು ಪ್ರವಾದಿ ನಾವು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಓಕೆ, ಓದಿ ಮುಂದೆ. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈ ಮೇಲೆಲ್ಲ ದೇವದೂಷಣೆಯ ಹೆಸರುಗಳು ತುಂಬಿದ್ದವು. ಅಂದರೆ ನಾವು ಈ ರೋಮ್ನ ಅರಸರುಗಳು ಈ ದೈವಿಕ ಚಿತ್ತಕ್ಕೆ ವಿರುದ್ಧವಾದ ಅಥವಾ ದೈವಿಕವಾದ ಶಿರೋನಾಮೆಗಳನ್ನು ಇಡುವುದಕ್ಕೆ ಇಷ್ಟಪಡ್ತಿದ್ರಂತೆ. ಉದಾಹರಣೆಗೆ ಅಗಸ್ಟಸ್ ಎಂದರೆ ಸನ್ಮಾನಕ್ಕೆ ಯೋಗ್ಯನೆಂಬುದಾಗಿ ಅರ್ಥ. ಥಿಯೋಸ್ ಎಂಬುದಾಗಿ ಹೇಳಬೇಕಾದ್ರೆ ದೈವಿಕ ಎಂಬುದಾಗಿ ಅರ್ಥ. ಅಂದರೆ ಆ ಸಮಯದಲ್ಲಿ ಸೀಸರನ ಆರಾಧನೆ ಆರಂಭವಾಯಿತು. ನೀರೋ ಕಾಲದಿಂದಲೇ ನಾವು ನೋಡ್ತೇವೆ
ರಾಜನನ್ನು ದೇವರೆಂಬುದಾಗಿ ಹೇಳಿ ಕರ್ತನೆಂಬುದಾಗಿ ಹೇಳಿ ಆರಾಧಿಸಬೇಕೆಂಬ ಒಂದು ರಾಜಾಜ್ಞೆ ಇತ್ತು ಪ್ರಿಯರೇ. ರಾಜನನ್ನೇ ದೇವರೆಂಬುದಾಗಿ ಆರಾಧಿಸಬೇಕು. ಯಾರು ಆರಾಧನೆ ಮಾಡಲ್ಲ ಅವರು ಹಿಂಸಿಸಲ್ಪಡ್ತಿದ್ರು ಮತ್ತು ಅವರು ಕೊಲ್ಲಲ್ಪಡ್ತಿದ್ರು ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಅಂದರೆ ದೇವರನ್ನು ದೂಷಿಸುವಂಥ ಶಿರೋನಾಮೆ ಇದು ಯಾರು ಹೊಂದಿಕೊಂಡಿದ್ದಾರೆ? ಈ ರೋಮ್ ಸಾಮ್ರಾಜ್ಯ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ರಕ್ತವರ್ಣದ ಒಂದು ಬಟ್ಟೆಯನ್ನು ಇಟ್ಟುಕೊಂಡು ಅದರಲ್ಲಿ ಏನು ಬರೆದಿದ್ದಂತೆ ದೇವರ ನಾಮವನ್ನು ದೂಷಿಸುವಂಥ ಹೆಸರುಗಳನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಂದರೆ ಅನೇಕ ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯ ಪ್ರಿಯರೇ. ಇವತ್ತು ದೇವರಿಗೆ ಕೊಡುವಂಥ ಒಂದು ಮಾನ ಮಹಿಮೆ ಇವತ್ತು ಲೋಕದಲ್ಲಿ ನಮ್ಮ ಮರಿಯಳಿಗೆ ಕೊಡುವಂಥದ್ದನ್ನು ಕಾಣ್ತೇವೆ. ಮರಿಯಳಿಗೆ ನಾವು ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು, ತಪ್ಪು ಅಂತ ಹೇಳುತ್ತಾ ಇಲ್ಲ ನಾನು. ಕಾರಣ ಯೇಸು ಸ್ವಾಮಿಗೆ ಈ ಲೋಕದಲ್ಲಿ ಹೊರಗೆ ಬರಲಿಕ್ಕೆ, ಈ ಭೂಮಿಯಲ್ಲಿ ಬರಲಿಕ್ಕೆ ಅವಳು ಕಾರಣಕರ್ತಳಾಗಿದ್ದಾಳೆ. ಆದರೆ ಒಂದು ತಿಳ್ಕೋಬೇಕು, ಯೇಸುವಿಗೆ ಅಥವಾ ದೇವರಿಗೆ ಕೊಡುವಂಥ ತಂದೆ ದೇವರಿಗೆ ಕೊಡುವಂಥ ಮಹಿಮೆ ಮಾನವನ್ನು ಅವಳಿಗೆ ಕೊಡತಕ್ಕದ್ದಲ್ಲ. ಅವಳು ಒಂದು ದೇವರ ಸೃಷ್ಟಿ ಎಂಬುದಾಗಿ ನಮ್ಮ ಮರೆತು ಹೋಗಬಾರದು. ಚೆನ್ನಾಗಿ ನಾವು ಅರ್ಥ ಮಾಡಿ, ಅವಳೇ ಹೇಳ್ತಾ ಇದ್ದಾಳೆ, ನಾನು ರಕ್ಷಕನು, ಯೇಸುವಿನಿಗೆ ರಕ್ಷಕನಲ್ಲೇ ಉಲ್ಲಾಸಿಸುತ್ತ ನನ್ನ ಆತ್ಮ ಓದುವ ಲೂಕ 1:45 ವಾಕ್ಯದಿಂದ ಓದಿ ಅವಳೇ ದೇವರು ಸ್ತುತಿಸುವಂಥದ್ದನ್ನು ಕಾಣ್ತೇವೆ ನಾವು. ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ. ಅವಳೇನು ಹೇಳ್ತಿದ್ದ? ನನ್ನ ರಕ್ಷಕನು ಯೇಸು ಸ್ವಾಮಿ ಎಂಬುದಾಗಿ ಅವಳೇ ಹೇಳುವಂಥದ್ದನ್ನು ಕಾಣ್ತೇವೆ. ಮತ್ತವೆಲ್ಲ ಲೂಕನ ಸುವಾರ್ತೆ 1:26 ನಾವು 37 ವಾಕ್ಯದವರೆಗೆ ಓದಿದ್ರೆ, ಈ ಗಬ್ರಿಯಲ್ ದೂತನು ಸಂದೇಶ ತರುವಾಗ ಅವಳು ಕೊನೆಯದಾಗಿ ಹೇಳಿದಂಥ ಒಂದು ಮಾತು ಏನು ಗೊತ್ತುಂಟ? ನಿನ್ನ ಚಿತ್ತದಂತೆ ನನ್ನಲ್ಲಿ ಆಗಲಿ ಎಂಬಂಥ ಮಾತನ್ನು ಅಲ್ಲಿ ಕೊಟ್ಟು ದೇವರಿಗೆ ಹೇಳಿ ದೇವರಿಗೆ ಮಹಿಮೆ ಪಡಿಸುವಂಥದ್ದನ್ನು ಕಾಣ್ತೇವೆ. ಆದರೆ ನಾನು ಬೆಳೆದು ಬಂದ ಕ್ರೈಸ್ತ ಕುಟುಂಬದ ಹುಟ್ಟಿ ಬೆಳೆದಿದ್ದೆ. ನನಗೆ ಕಲಿಸಿದ್ದು ನನ್ನ ತಂದೆ ತಾಯಿ ಏನೆಂದರೆ, ಈ ಮರಿಯಳಿಗೆ ಈ ರೋಗದ ಮಾತೆ, ಆರೋಗ್ಯದ ಮಾತೆ, ಮಳೆಯ ಮಾತೆ ಅಥವಾ ದುಃಖದ ಮಾತೆ ಅಂತೆ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಏನು ಜಪಸರ ಮಾಡುವಂಥ ಸಂದರ್ಭದಲ್ಲಿ ಹೇಳುವಂಥ ಒಂದು ಇದು ನನಗೆ ನೆನಪು ಇರ್ತಾನೆ. ಅಂದರೆ ಆರೋಗ್ಯದ ದೇವರು ಯೇಸುವೆ ಆಗಿದ್ದಾನೆ, ದೇವರೇ ಆಗಿದ್ದಾನೆ. ಆರೋಗ್ಯ ಕೊಡುವನು ಆತನೇ, ಬಿಡುಗಡೆ ಕೊಡುವನು ಆತನೇ, ಕಣ್ಣೀರನ್ನು ಒರೆಸುವನು ಆತನೇ, ರಕ್ಷಣೆ ಕೊಡುವನು ಆತನೇ, ಜೀವ ಕೊಡುವನು, ಅದೆಲ್ಲವೂ ದೇವರಾಗಿದ್ದಾನೆ, ಯೇಸ್ವಾಮಿ ಆಗಿದ್ದಾನೆ. ಅದು ಬಿಟ್ಟು ಆ ಹೆಸರನ್ನು ಬೇರೆಯವರಿಗೆ ಕೊಡುವುದಾದರೆ, ಬೇರೆಯವರಿಗೆ ಕೊಟ್ಟು ಹೊಗಳುವುದಾದರೆ, ಅದು ಮರಿಯಳೇ ಆಗಿರಲಿ, ಯಾವುದೇ ಸಂತರೇ ಆಗಿರಲಿ, ಯಾವುದೇ ಮನುಷ್ಯರೇ ಆಗಿರಲಿ, ಅದು ದೇವ ದೂಷಣೆಯಾಗಿದೆ. ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಅಲ್ಲಲ್ಲೂಯ್ಯ. ದೇವರಿಗೆ ಕೊಡುವಂಥ ಘನತೆ, ಮಾನ, ಮಹಿಮೆಯನ್ನು ಯಾವ ಸೃಷ್ಟಿಗೂ ನಾವು ಕೊಡಬಾರದು. ಅದು ದೇವ ದೂಷಣೆ. ಇಲ್ಲಿ ಒಂದು ವಸ್ತ್ರದಲ್ಲಿ ದೇವರ ದೂಷಣ ನಾಮಗಳು ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಈ ಸ್ತ್ರೀ ಇರುವಂಥ ಒಂದು ಕೂತ್ಕೊಂಡಿರುವಂಥ ಆ ಒಂದು ಮೃಗದ ಮೇಲೆ ಏನು ಹಾಕಲ್ಪಟ್ಟಿದೆ? ವಸ್ತ್ರದ ದೇವದೂಷಣ ನಾಮಗಳು ಇರುವಂಥದ್ದು ಕಾಣ್ತಾ ಇದೆ. ಮುಂದೆ ಓದಿ. ಅದಕ್ಕೆ 7 ತಲೆಗಳು, 10 ಕೊಂಬುಗಳು ಇದ್ದವು. 10 ಕೊಂಬುಗಳಿದ್ದವು. 7 ತಲೆಗಳು. 7 ತಲೆಗಳು ಏನ್ರೆ 10 ಕೊಂಬುಗಳು ಇದ್ದವು. ಯಾವುದಕ್ಕಿದ್ದವು? ಈ ಮೃಗಕ್ಕೆ ಇದ್ದವು. ಮೃಗ ಅಂದರೆ ಯಾರು? ಕ್ರಿಸ್ತ ವಿರೋಧಿ. ಯಾಕೆ ಮೃಗ ಎಂಬುದಾಗಿ ಅವನು ಕರೀತಾರೆ? ಅವನ ಸ್ವಭಾವ ಮೃಗದ ಸ್ವಭಾವ, ಅಷ್ಟು ಕ್ರೂರಿಯಾಗಿರ್ತಾನೆ ಅವನು. ಅದಕ್ಕೆ ಮೃಗ ಎಂಬುದಾಗಿ ಸತ್ಯವೇದ ಈ ಕ್ರಿಸ್ತ ವಿರೋಧಿಯನ್ನು ಕರೀತಾ ಇದೆ. ಅಂದರೆ 7 ತಲೆಗಳು 10 ಕೊಂಬುಗಳು. ಇದು ಏನಂತ ಮುಂದೆ ನಾವು ವಿವರಿಸ್ತೇನೆ, ಮುಂದೆ ಹೋಗುವ. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು, ಧೂಮ್ರವರ್ಣ ಅದು ಆಡಂಬರ ಮತ್ತು ವೈಭವವನ್ನು ಸೂಚಿಸುವಂತದ್ದು. ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ ರತ್ನ ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಯಾರು? ರೋಮ್. ಅಂದ್ರೆ ಈ ಆಡಂಬರ ಮತ್ತು ವೈಭವವನ್ನು ಸೂಚಿಸುವಂತದ್ದಾಗಿದೆ ರೋಮ್ನ. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಉದಾಹರಣೆಗೆ ಈ ಜಾರತ್ವ ಸಂಬಂಧದ ಅಶುದ್ಧ ವಸ್ತುಗಳಂದ್ರೇನು? ಈ ವಿಗ್ರಹಾರ್ಧನೆ ಆಗಿರಬಹುದು, ಬೇರೆ ಬೇರೆ ಸಂಗತಿಗಳು ನಾವು ನೋಡ್ತೇವೆ. ಅದರ ಕುರಿತಾಗಿ ದೇವರು ಹೇಳ್ತಾರೆ, ಶಾರೀರಿಕ ವ್ಯಭಿಚಾರ ಕೂಡ ಅವರು ಮಾಡಿದ್ರು, ಮಾತ್ರವಲ್ಲ ಆತ್ಮಿಕ ವ್ಯಭಿಚಾರ ಕೂಡ ಅವರು ಮಾಡಿ ದೇವರನ್ನು ರೇಗಿಸಿದ್ದಾರೆ. ಪ್ರಿಯರೇ, ನಾವು ಯೆರೆಮೀಯ 51:7 ವಾಕ್ಯ ಓದಿ. ಬುಕ್ ಆಫ್ ಜೆರೆಮಿಯಾ 51:7. ಬಾಬೇಲು ಯೆಹೋವನ ಕೈಯಲ್ಲಿನ ಹೊನ್ನಿನ ಪಾತ್ರೆ, ಲೋಕದವರೆಲ್ಲರೂ ಅದರಲ್ಲಿ ಕುಡಿದು ಮತ್ತರಾಗಿದ್ದಾರೆ. ಜನಾಂಗಗಳು ಅದರಲ್ಲಿನ ದ್ರಾಕ್ಷಾರಸವನ್ನು ಕುಡಿದು ಹುಚ್ಚಾದವು.
ಹುಚ್ಚಾದವು. ಸಾಕು. ಯಾಕ ಪುನಃ ಪ್ರಕಟಣೆ 17ಕ್ಕೆ ಬರುವ. ಅವಳ ಹಣೆಯ ಮೇಲೆ, ಅವಳ ಹಣೆಯ ಮೇಲೆ ಬಾಬೇಲೆಂಬ ಮಹಾನಗರಿ, ಬಾಬೇಲ್ ಎಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಅಂದ್ರೆ ಈ ಒಂದು ರೋಮ್ನಲ್ಲಿ ಏನಾಗ್ತದೆ, ಆ ಸಮಯದಲ್ಲಿ ಈ ವೈಶ್ಯರು ತಮಗೆ ಒಂದು ಹಣೆಯಲ್ಲಿ ಒಂದು ಇದು ಪಟ್ಟಿಯನ್ನು ಕಟ್ಟಿಕೊಂಡು ಅದರಲ್ಲಿ ತಮ್ಮ ಹೆಸರನ್ನು ಬರೀತಿದ್ರಂತ. ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಈ ಅಸಹ್ಯವಾದಂಥ ಕೃತ್ಯಗಳಲ್ಲಿ ತೊಡಗಿರುವಂಥ ಈ ಒಂದು ರೋಮ್ ಸಾಮ್ರಾಜ್ಯದ ಕುರಿತಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಮುಂದೆ ಓದಿ. ಆ ಸ್ತ್ರೀಯು ದೇವಜನರ ರಕ್ತವನ್ನು, ಯಾರ ರಕ್ತವನ್ನು? ದೇವಜನರ ರಕ್ತವನ್ನು. ಯಾವ ಸ್ತ್ರೀ? ಜಾರಸ್ತ್ರೀ. ಜಾರಸ್ತ್ರೀ ಅಂದ್ರೆ ಯಾರು? ಬಾಬೆಲ್ ಅಂದ್ರೆ ಯಾರು? ಈ ರೋಮ್ ರೋಮ್ ಸಾಮ್ರಾಜ್ಯ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತ ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ನಾನು ಅವಳನ್ನು ನೋಡಿ ಅತ್ಯಾಶ್ಚರ್ಯಪಟ್ಟೆನು. ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿದ್ದು 7 ತಲೆಗಳು 10 ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿಮಗೆ ವಿವರಿಸುತ್ತೇನೆ. ನೀನು ಕಂಡ ಈ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅದೋ ಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಇದು ಯಾವುದು ಗೊತ್ತುಂಟಾ? ಬೇರೆ ಯಾವುದಲ್ಲ, ರೋಮ್ ಸಾಮ್ರಾಜ್ಯದ ಕುರಿತಾಗಿಯೇ ಇಲ್ಲಿ ದೇವರು ಯೋಹನ್ನನಿಗೆ ಪ್ರಕಟ ಮಾಡ್ತಾ ಇದ್ದಾನೆ. ಮೊದಲು ಇತ್ತು ಅಂದರೆ ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 31ರಿಂದ 35ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ, ಅಥವಾ 31ನೇ ವಾಕ್ಯದಿಂದ 45 ವಾಕ್ಯದವರೆಗೆ ಹೇಳಲ್ಪಟ್ಟಿರುವಂಥ ಮೂರ್ತಿ 5 ಸಾಮ್ರಾಜ್ಯಗಳು. ತಲೆ ಏನಾಗಿದೆ? ಚಿನ್ನದ ತಲೆ ಬಾಬೆಲ್. ಎದೆ ಮತ್ತು ತೋಳು ಬೆಳ್ಳಿ ಏನಾಗಿದೆ? ಮೇದ್ಯ ಪರ್ಷಿಯ. ಹೊಟ್ಟೆ ಸೊಂಟ ಏನಾಗಿದೆ ಪ್ರಿಯರೇ? ಅದು ಗ್ರೀಸ್ ಆಗಿದೆ. ಮತ್ತು ಕಬ್ಬಿಣದ ಕಾಲುಗಳು ಯಾವುದಾಗಿದೆ? ರೋಮ್ ಸಾಮ್ರಾಜ್ಯ. ಮತ್ತು ಹೆಜ್ಜೆಗಳು ಈ ಕಬ್ಬಿಣ ಮತ್ತು ಜೇಡಿಮಣ್ಣು ಮಿಶ್ರಿತ, ಅದು ಯುರೋಪಿಯನ್ ಯೂನಿಯನ್ ಎಂಬುದಾಗಿ, ಅದು ಕ್ರಿಸ್ತವೃದ್ಧಿಯ ಸಾಮ್ರಾಜ್ಯ ಎಂಬುದಾಗಿ ನೋಡ್ತೇವೆ. ಅಂದರೆ ಕೊನೆಯ ಕಾಲದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು, ಈ 4ನೇ ಸಾಮ್ರಾಜ್ಯವಾದ ರೋಮು ಈಗ ಇಲ್ಲ ಲೋಕದಲ್ಲಿ. ಅದರ ಆಳ್ವಿಕೆ ಇಲ್ಲ. ಆಳ್ವಿಕೆ ಏನಾಗಿದೆ? ಈ ಒಂದು ಆಡಳಿತ ಇಡೀ ಲೋಕವನ್ನು ಆಳಿದಂಥ ರೋಮ್ ಸಾಮ್ರಾಜ್ಯ ಅದು ನಶಿಸಿ ಹೋಗಿದೆ ಪ್ರಿಯರೇ. ಆದರೆ ಕೊನೆಯ ದಿನಗಳಲ್ಲಿ ಈ ಕ್ರಿಸ್ತವೃದ್ಧಿಯ ಸಮಯದಲ್ಲಿ ಅದು ಉಜ್ಜೀವಗೊಳ್ಳುತ್ತದೆ. ಮೊದಲು ಇತ್ತು, ಈಗ ಇದೆ. ಯಾಕೆ ದೇವರು ಯೋಹನ್ನನಿಗೆ ರೋಮ್ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ತಾ ಇದ್ದಾನೆ ಗೊತ್ತುಂಟಾ? ಈ ಜಾರ ಸ್ತ್ರೀ ಯಾರು? ಈ ಜಾರ ಸ್ತ್ರೀಯ ಮೂಲಕವಾಗಿಯೇ ಕ್ರಿಸ್ತವೃದ್ಧಿ ಬರ್ತಾ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ, ಪ್ರಕಟಿಸುವುದಕ್ಕಾಗಿಯೇ ದೇವರು ಸ್ಪಷ್ಟಪಡಿಸ್ತಾ ಇದ್ದಾನೆ. ಓದಿ. ಮೊದಲಿತ್ತು 9ನೇ ವಾಕ್ಯದಿಂದ ಪುನಃ ಓದಿ. ನೀನು ಕಂಡ ಈ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಅಂದರೆ ಇದು ಬೇರೆ ಯಾವುದೋ ರೋಮನ್ ಸಾಮ್ರಾಜ್ಯದ ಕುರಿತಾಗಿ ಹೇಳ್ತಾ ಇದ್ದಾನೆ ದೇವರು. ಮುಂದೆ ಓದಿ. ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು. ಮೊದಲು ಇತ್ತು ರೋಮ್ ಸಾಮ್ರಾಜ್ಯ, ಮೊದಲು ಇತ್ತು, ಈಗ ಇಲ್ಲ, ಇನ್ನು ಬರ್ತದೆ. ಯಾವಾಗ? ಕೊನೆಯ ಕಾಲದಲ್ಲಿ, ಕ್ರಿಸ್ತವೃದ್ಧಿಯ ಸಮಯದಲ್ಲಿ ಅದು ಬರುತ್ತದೆ, ಪುನರ್ಜೀವನಗೊಳ್ಳುವುದಕ್ಕೆ ಇದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಮುಂದೆ ಓದಿ. ಎಂದು ತಿಳಿದು ಆಶ್ಚರ್ಯಪಡುವರು. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ರೋಮ್ ಕಟ್ಟಲ್ಪಟ್ಟಿರುವುದು 7 ಬೆಟ್ಟಗಳಿಂದ.
ಸ್ತ್ರೀ ಕುಳಿತುಕೊಂಡಿರುವ 7 ಬೆಟ್ಟಗಳೇ. ಇದಲ್ಲದೆ ಅವು 7 ಮಂದಿ ಅರಸುಗಳನ್ನು ಸೂಚಿಸುತ್ತವೆ. 7 ಮಂದಿ ಅರಸುಗಳನ್ನು ಸೂಚಿಸುತ್ತದೆ. ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ. 5 ಮಂದಿ ಬಿದ್ದು ಹೋಗಿದ್ದಾರೆ. ಒಬ್ಬನಿದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅವನು ಸ್ವಲ್ಪ ಕಾಲ ಇರಬೇಕು. ಮೊದಲಿದ್ದು ಈಗ ಇಲ್ಲದಿರುವ ಆ ಮೃಗವು ತಾನೇ 8ನೇ ಅರಸು. ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. 5 ಅರಸುಗಳು ಬಿದ್ದು ಹೋಗಿದ್ದಾರೆ ಆಲ್ರೆಡಿ ಆಳ್ವಿಕೆ ಮಾಡಿ. ಯಾರದು? ಅಗಸ್ಟಸ್. ಮೊದಲದ ಅಗಸ್ಟಸ್, ನಂತರ ತಿಬೇರಿಯಸ್, ಮೂರನೇದಾಗಿ ಕ್ಯಾಲಿಬೂಲಾ. ರೋಮ್ ಸಾಮ್ರಾಜ್ಯವನ್ನು ಆಳಿದ ಅರಸುಗಳಲ್ಲಿ ಕ್ಯಾಲಿಬೂಲಾ, ನಂತರ 4ನೇದಾಗಿ ಕ್ಲಾಡಿಯಸ್ ಮತ್ತು 5ನೇದಾಗಿ ನೀರೋ. ಭಯಂಕರ ಕ್ರೂರಿ ಅರಸುಗಳಾಗಿದ್ದರು. ಇವರು ಬಿದ್ದು ಹೋಗಿದ್ದಾರೆ. ಇವರು ಆಳ್ವಿಕೆ ಮುಗಿಸಿ ಹೋಗಿದ್ದಾರೆ. ಮುಂದೆ ತಿರುಗಿ ಬನ್ನಿ, ಪುನಃ ಓದಿ. 5 ಜನ ಬಿದ್ದು ಹೋಗಿದ್ದಾರೆ. ಮತ್ತೆ ಇದಲ್ಲದೆ ಅವು 7 ಮಂದಿ ಅರಸುಗಳನ್ನು 7 ಮಂದಿ ಅರಸುಗಳು ಸೂಚಿಸುತ್ತದೆ. ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ. ಒಬ್ಬನು ಇದ್ದಾನೆ. ಯಾರ ಬಗ್ಗೆ ದೇವರ ವಾಕ್ಯ ಹೇಳ್ತಾ ಅಂತೂ ಎಚ್ಚರಿಸ್ತಾ ಒಂದು ವೆಸ್ಪಾಸಿಯಸ್ ಎಂಬುದಾಗಿ ರೋಮ್ನ ಚಕ್ರವರ್ತಿಯ ಕುರಿತಾಗಿ ಮಾತಾಡಿದ. ಒಬ್ಬನಿದ್ದಾನೆ, ಅವಾಗ ಇದ್ದವನು. ಮುಂದೆ ಮತ್ತೊಬ್ಬ ಇನ್ನೂ ಬಂದಿಲ್ಲ. ಯಾರ ಕುರಿತು? ಟೈಟಸ್, ಕಿಂಗ್ ಟೈಟಸ್ ಬಗ್ಗೆ, ಚಕ್ರವರ್ತಿ ಟೈಟಸ್ ಬಗ್ಗೆ ಹೇಳ್ತಾ ಉಂಟು. ಅವನು ಬಂದ ಮೇಲೆ ಅವನು ಸ್ವಲ್ಪ ಕಾಲ ಇರ್ತಾನೆ. ಮೊದಲಿದ್ದು ಈಗ ಇಲ್ಲದಿರುವ ಆ ಮೃಗವು ತಾನೇ 8ನೇ ಅರಸು. ಯಾರಾಗಿದೆ 8ನೇ ಅರಸು? ಬೇರೆ ಯಾರು ಅಲ್ಲ, ಕ್ರಿಸ್ತ ವಿರೋಧಿ. ಇದು ಯಾರಾಗಿದೆ? ಕ್ರಿಸ್ತ ವಿರೋಧಿಯ ಕುರಿತಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಇಲ್ಲಿ ಚೆನ್ನಾಗಿ ನಾವು ಮುಂದೆ ಓದಿ. ಅವನು ಆ 7 ಮಂದಿ ಅರಸುಗಳಿಗೆ ಸೇರಿದವನು, ನಾಶಕ್ಕೆ ಹೋಗುವನು. ನೀನು ಕಂಡ ಕ್ರಿಸ್ತ ವಿರೋಧಿ ಎಲ್ಲಿಗೆ ಹೋಗ್ತಾನೆ? ಕೊನೆಗೆ ನಾಶಕ್ಕೆ ಹೋಗ್ತಾನೆ. ಎಲ್ಲಿ? ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 17ರಿಂದ 21 ವಾಕ್ಯದಲ್ಲಿ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿಯ ನಾಶನ, ಅಂದರೆ ಜೀವಂತವಾಗಿ ಅವರು ಈ ಬೆಂಕಿ ಮತ್ತು ಗಂಧಕದ ಕೆರೆಗೆ ದೊಬ್ಬಲ್ಪಡುವಂಥದ್ದು ನಲ್ಲಿ ಕಾಣ್ತೇವೆ. ಮುಂದೆ ಓದಿ. ನೀನು ಕಂಡ ಆ 10 ಕೊಂಬುಗಳು ಅಂದರೆ ಪ್ರಕಟಣೆ 12:3 ಕೂಡ ಅದನ್ನೇ ನೋಡ್ತೇವೆ ನಾವು, ಮತ್ತು ಪ್ರಕಟಣೆ 17:3 ಕೂಡ ಅದನ್ನೇ ನೋಡ್ತೇವೆ. ಇಲ್ಲಿ ಪ್ರಕಟಣೆ 17:9 ಕೂಡ 9, 10, 11 ಕೂಡ ಅದನ್ನೇ ಕಾಣ್ತೇವೆ. ಅಂದರೆ ರಾಜ್ಯವನ್ನು ಇನ್ನೂ ಹೊಂದದೆ, ಅಂದ್ರೆ ಸಾನಿಕವನಿಗೆ ದೇವರು ಹೇಳ್ತಾರೆ ಭವಿಷ್ಯದ ಕುರಿತಾಗಿ, ಇನ್ನೂ ಹೊಂದದಿರುವ 10 ಮಂದಿ ಅರಸುಗಳು. ಇನ್ನೂ ಹೊಂದದಿರುವ 10 ಮಂದಿ ಅರಸುಗಳು ಯಾರು? ನಾನು ಕಳೆದ ಅಧ್ಯಯನದಲ್ಲಿ ಹೇಳಿದ್ದೇನೆ. ಈ ಪೂರ್ವ ರೋಮ್ ಮತ್ತು ಪಶ್ಚಿಮ ರೋಮ್ ಎಂಬುದಾಗಿ ಯುರೋಪಿಯನ್ ಯೂನಿಯನ್ ವಿಭಾಗಿಸಲ್ಪಡ್ತದೆ. ಅದರಲ್ಲಿ ಪೂರ್ವ ರೋಮ್ ಎಂಬುದಾಗಿ ಹೇಳಬೇಕಾದ್ರೆ ಮೊದಲು ಗ್ರೀಸ್ ಆಗಿದೆ, ನಂತರ ಸಿರಿಯಾ ಆಗಿದೆ, 3ನೇದಾಗಿ ಈಜಿಪ್ಟ್ ಆಗಿದೆ, 4ನೇದಾಗಿ ಟರ್ಕಿ ಆಗಿದೆ, 5ನೇದಾಗಿ ಈ ಒಂದು ಏನು ಹೇಳ್ತಾರೆ ಬಲ್ಗೇರಿಯಾ ಆಗಿದೆ. ಪಶ್ಚಿಮ ರೋಮ್ ಎಂಬುದಾಗಿ ಹೇಳುವಂಥದ್ದು ಅದು ಫಸ್ಟ್ ಇಂಗ್ಲೆಂಡ್ ಆಗಿದೆ, ನಂತರ ಇಟಲಿ ಆಗಿದೆ, ಮತ್ತು 3ನೇದಾಗಿ ಫ್ರಾನ್ಸ್ ಆಗಿದೆ, 4ನೇದಾಗಿ ಸ್ಪೇನ್ ಆಗಿದೆ, 5ನೇದಾಗಿ ತುನೀಷಿಯಾ. ಈ 10 ರಾಜ್ಯಗಳು ಅಧಿಕಾರಿಗಳು ಏನು ಮಾಡ್ತಾರೆ? ಕೊನೆ ಕಾಲದಲ್ಲಿ ಕ್ರಿಸ್ತದ 7 ವರ್ಷಗಳ ಅವಧಿಯಲ್ಲಿ ತಮ್ಮ ಅಧಿಕಾರವನ್ನು ಈ ಮೃಗಕ್ಕೆ, ಅಂದರೆ ಕ್ರಿಸ್ತ ವಿರೋಧಿಗೆ ಅವರು ಸಮಯಕ್ಕೆ ಕೊಡ್ತಾರೆ. ಓಕೆ, ಮುಂದೆ ಓದಿ. ಅವರು ಒಂದು ಗಳಿಗೆಯವರೆಗೆ ರಾಜರಂತೆ ಆಳುವ ಅಧಿಕಾರವನ್ನು, ಒಂದು ಗಳಿಗೆ ಅಂದ್ರೆ ಎಷ್ಟು? 7 ವರ್ಷಗಳ ಕಾಲ ಆಳುವ ಅಧಿಕಾರವನ್ನು ಮೃಗದೊಂದಿಗೆ ಹೊಂದುತ್ತಾರೆ. ಅವರು ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು. ಪ್ರಕಟಣೆ 12ನೇ ಅಧ್ಯಾಯದ 3ನೇ ವಾಕ್ಯ ನಿಮಗೆ ಅರ್ಥ ಆಯ್ತಾ? ಈ 7 ತಲೆಗಳು ಎಂದರೆ 7 ಅರಸ ಗತಿಸಿ ಹೋದಂಥ 7 ತಲೆಗಳು. ರೋಮ್ ಸಾಮ್ರಾಜ್ಯದ ಕುರಿತಾಗಿ ನೋಡ್ತಾ ಗತಿಸಿ ಹೋದಂಥ 7 ಸಾಮ್ರಾಜ್ಯಗಳನ್ನು ಅದರ ಬಗ್ಗೆ ಹೇಳಿದ್ದಾನೆ. ಯಾರು? ಅಗಸ್ಟಸ್, ತಿಬೇರಿಯಸ್, ಕ್ಯಾಲಿಗೂಲಾ ಮತ್ತು ಕ್ಲಾಡಿಯಸ್ ನೀರೋ. ಮಾತ್ರವಲ್ಲ ವೆಸ್ಪಾಸಿಯಸ್ ಮತ್ತು ಟೈಟಸ್. 7 ಅರಸುಗಳ ಬಗ್ಗೆ. ಇದು ಯಾಕೆ 7 ಅರಸುಗಳ ಬಗ್ಗೆ ದೇವರು ಹೇಳಿದ? ಯೋಹನ್ನನ ಕಾಲದಲ್ಲಿದ್ದ ಅರಸರಗಳ ಮೂಲಕವಾಗಿ ಅವರಿಗೆ, ಯೋಹನ್ನನಿಗೆ ಅವರ ಪರಿಚಯ ಇತ್ತು, ಅವ್ರ ಬಗ್ಗೆ ತಿಳಿದಿತ್ತು. ಅದಕ್ಕಾಗಿ ಅದನ್ನು ಅದರ ಕುರಿತಾಗಿ ದೇವರು ಸೂಚನೆ ಕೊಟ್ಟು, ಗುರುತು ಕೊಟ್ಟು ರೋಮ್ ಸಾಮ್ರಾಜ್ಯದ ಬಗ್ಗೆ ಹೇಳ್ತಾ ಇದ್ದಾನೆ ದೇವರು.
ಪ್ರೈಸ್ ಗಾಡ್. ಅದೇ 10 ಕೊಂಬುಗಳು ಮುಂದೆ ಬರಲಿಕ್ಕಿರುವ ರಾಜರುಗಳು, ಅಂದರೆ ಈ ಪೂರ್ವ ರೋಮ್ ಪಶ್ಚಿಮ ರೋಮ್ ಎಂಬುದಾಗಿ ಹೇಳಿ 10 ಈ ಯುರೋಪಿಯನ್ ಯೂನಿಯನ್ನಿಂದ ಬರುವಂಥ ಒಂದು ಅಧಿಕಾರಿಗಳು ಅಂದರೆ ರಾಜರುಗಳು, ಇವರು ಏನು ಮಾಡ್ತಾರೆ, ಈ ಒಂದು ಕ್ರಿಸ್ತ ವಿರುದ್ಧಿಗೆ ಆಳ್ವಿಕೆ ಮಾಡುವಂಥ ಅಧಿಕಾರ ಕೊಡ್ತಾರೆ. ಓಕೆ, ಮುಂದೆ ಓದಿ. ಅವರು ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು. ನೋಡಿ, ಒಂದೇ ಅಭಿಪ್ರಾಯ, ಅವರಲ್ಲಿ ಎಂಥ ಅಭಿಪ್ರಾಯ ಇರ್ತದಂತೆ. 17ನೇ ವಾಕ್ಯ ಓದಿ. ಯಾಕೆಂದರೆ ಅವರು ದೇವರ ಅಭಿಪ್ರಾಯವನ್ನು ನೆರವೇರಿಸುವುದಕ್ಕೂ ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ತಮ್ಮ ರಾಜ್ಯವನ್ನು ಮೃಗಕ್ಕೆ ಕೊಡುವುದಕ್ಕೂ ದೇವರು ತನ್ನ ವಚನವು ನೆರವೇರುವ ತನಕ ಅದರ ಹೃದಯಗಳನ್ನು ಪ್ರೇರಿಸಿದನು. ನೋಡಿ, ಈ 10 ರಾಜರುಗಳು ಯುರೋಪಿಯನ್ ಯೂನಿಯನ್ ಅಂದರೆ ದೇವರ ಒಂದು ಉದ್ದೇಶ. ಉದಾಹರಣೆಗೆ ದೇವರು ಈ ಒಂದು ಐಗುಪ್ತದ ಫರೋನನ್ನು ಕೂಡ ಅಧಿಕಾರಕ್ಕೆ ತಂದು ದೇವರೇ ಅಂತೆ, ಅವನು ಕಠಿಣಪಡಿಸಿದ್ದು ಕೂಡ ದೇವರೇ ಅಂತೆ. ಇದನ್ನು ರೋಮ್ 9:16-17 ಕೂಡ ನಾವು ನೋಡಬಹುದು. ಅಂದರೆ ದೇವರೇ ಅವನನ್ನು ಏನು ಮಾಡಿದಂತೆ, ಕಠಿಣಪಡಿಸಿದ್ದೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಾವು ವಿಮೋಚನ ಕಡೆ 10:1-2 ವಾಕ್ಯದಲ್ಲಿ ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಧಿಕಾರಕ್ಕೆ ತಂದು ದೇವರೇ, ಕಠಿಣಪಡಿಸಿದ್ದು ದೇವರೇ. ಈವನ್ ಕೊರೆಷ್ ಅರಸನನ್ನು ಅಧಿಕಾರಕ್ಕೆ ದೇವರು ತನ್ನ ಧರ್ಮೋದ್ದೇಶದಿಂದ ತಂದದಂತ ಹೇಳ್ತಾನೆ. 45:13 ವಾಕ್ಯದಲ್ಲಿ ನಾವು 45ನೇ ಅಧ್ಯಾಯದ ಏಷನ ಪುಸ್ತಕ 45ನೇ ಅಧ್ಯಾಯದಲ್ಲಿ ನಾವು 1-7 ವಾಕ್ಯ ಓದುವಾಗ ನಮಗೆ ಗೊತ್ತಾಗುತ್ತದೆ. ಹಾಗಾದರೆ ಇಲ್ಲಿ ಕೂಡ ದೇವರ ಒಂದು ಉದ್ದೇಶ ನೆರವೇರಬೇಕು. ದೇವರ ಉದ್ದೇಶ ಇಲ್ಲಿ ನೆರವೇರುವುದಕ್ಕಾಗಿಯೇ ಈ 10 ಜನ ಈ ರಾಜರುಗಳು ಏನು ಮಾಡ್ತಾರೆ, ತಮ್ಮ ಒಂದೇ ಉದ್ದೇಶದಿಂದ ಕ್ರಿಸ್ತ ವಿರುದ್ಧಿಗೆ ತಮ್ಮ ಅಧಿಕಾರವನ್ನು ಕೊಡುವಂಥ ಆಳುವಂಥ ಅಧಿಕಾರ ಕೊಡುವಂಥದ್ದು ಕಾಣ್ತೇವೆ ನಾವು. ಓಕೆ, ಮುಂದೆ ಓದಿ. 17 ಮೇಲೆ. ಅವರು ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ತಮ್ಮ ಶಕ್ತಿಯನ್ನು ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ. ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು. ಆದರೆ ಆತನು ಕರ್ತರ ಕರ್ತನು ರಾಜಾದಿರಾಜನೂ ಆಗಿರುವುದರಿಂದ ಅವರನ್ನು ಜಯಿಸುವನು. 14ನೇ ವಾಕ್ಯ ಏನಿರ್ತದೆ, ಅವರು ಯಜ್ಞದ ಕುರಿಮರಿಯಾದಂಥ ಯೇಸು ಸ್ವಾಮಿಗೆ ವಿರೋಧವಾಗಿ ಯುದ್ಧಕ್ಕೆ ಬರ್ತಾರೆ. ಆದರೆ ಆತನು ಕರ್ತನಾಗಿದ್ದಾನೆ, ರಾಜನಾಗಿದ್ದಾನೆ. ಆತನೊಟ್ಟಿಗೆ ಯುದ್ಧ ಮಾಡಿ ಯಾರು ಕೂಡ ಜಯಿಸಲಿಕ್ಕೆ ಆಗಲ್ಲ. ಸೈತಾನನ ಪೊಳ್ಳು ಮೊಂಡ ಒಂದು ಧೈರ್ಯವನ್ನು ಇಲ್ಲಿ ಕಾಣ್ತಾ ಇದ್ದೇವೆ ನಾವು. ಓಕೆ, ಅವರು ಆ ಯುದ್ಧದಲ್ಲಿ ಯಾರಿಗೆಲ್ಲ ಜಯ ಸಿಗ್ತದೆ ನೋಡು, ಮುಂದೆ ಓದಿ. ಮತ್ತು ದೇವರು ಕರೆದವರು ದೇವರು ಆದುಕೊಂಡವರು ನಂಬಿಗಸ್ತರು ಆಗಿರುವ ನಾವು ಯಾರಾಗಿದ್ದೇವೆ, ದೇವರಿಂದ ಕರೆಯಲ್ಪಟ್ಟವರು ನಾವು. ದೇವರು ನಮ್ಮನ್ನು ಹಾರಿಸಿದ್ದಾನೆ ಮತ್ತು ನಾವು ನಂಬಿಗಸ್ತರು. ದೇವರು ನಮ್ಮನ್ನು ಹೇಳ್ತಾನೆ ಅಲ್ಲಿಯ ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ದೇವರಿಂದ ಕರೆ ನಮಗೆ ಸಿಕ್ಕಿದೆ, ದೇವರು ನಮ್ಮನ್ನು ಹಾರಿಸಿದ್ದಾನೆ. ನಾವು ನಂಬಿಗಸ್ತರಾಗಿರಬೇಕು. ಸಾಯುವವರೆಗೂ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಪವಿತ್ರವಾದ ಜೀವಿತವನ್ನು ಜೀವಿಸಬೇಕು. ಅಂಥವರು ಮಾತ್ರ ಆತನ ಜಯದಲ್ಲಿ ಪಾಲುಗಾರರಾಗುತ್ತಾರೆ. ಮುಂದೆ ಓದಿ. ಇನ್ನು ಆ ದೇವದೂತನು ನನಗೆ ಹೇಳಿದ್ದು ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ. ಅದು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತದೆ. ಇದರ ಬಗ್ಗೆ ಹೇಳಿದ್ದೇನೆ ನಾನು. ಇದು ಯಾವುದು, ಇಡೀ ಈ ಲೋಕದ ಹರಡಿರುವಂಥ ರೋಮ್ ಸಾಮ್ರಾಜ್ಯದ ಕುರಿತಾಗಿ ನನ್ನ ಮಟ್ಟಿಗೆ ಈಗಾಗಲೇ ಹೇಳಿದ್ದೇನೆ. ಮುಂದೆ ಓದಿ. ಇದಲ್ಲದೆ 10 ಕೊಂಬುಗಳನ್ನು ಮೃಗವನ್ನು ಕಂಡಿಯಲ್ಲ. ಇವುಗಳಿಂದ ಸೂಚಿತರಾದವರು ಅಂದ್ರೆ 10 ಅರಸುಗಳು ಎಂಬುದಾಗಿ ಸೂಚಿತರಾದವರು 10 ದೇಶಗಳ ನಾಯಕರು. ಆ ಜಾರ ಸ್ತ್ರೀಯನ್ನು ದ್ವೇಷಿಸಿ ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಜಾರ ಸ್ತ್ರೀ ಯಾರು, ರೋಮ್ ಸಾಮ್ರಾಜ್ಯ, ಅದನ್ನು ದ್ವೇಷಿಸುವಾಗ ಏನ್ ಮಾಡ್ತಾನೆ, ದೇವರೇ ಮಾಡ್ತಾನೆ ಪ್ರಿಯರೇ. ಅವರ ಮಧ್ಯದಲ್ಲೇ ಒಂದು ಗೊಂದಲ ಮತ್ತು ಗಲಿಬಿಲಿ ದೇವರು ಉಂಟು ಮಾಡುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಓಕೆ, ಮುಂದೆ ಓದಿ. ಅವಳನ್ನು ಗತಿಗೆಟ್ಟವಳನ್ನಾಗಿಯೂ ಬಟ್ಟೆ ಇಲ್ಲದವಳನ್ನಾಗಿಯೂ ಮಾಡಿ ಅವಳ ಮಾಂಸವನ್ನು ತಿಂದು ಅವಳನ್ನು ಬೆಂಕಿಯಿಂದ ಸುಟ್ಟು ಬಿಡುವರು. ಒಂದು ವಾಕ್ಯ ಓದಿ, ನ್ಯಾಯಸ್ಥಾಪಕರು 11:23 ಓದಿ. 9:23 ಯೆಹೋವನು ಅವನಿಗೂ ಶೆಕೆಮಿನ ಹಿರಿಯರಿಗೂ ವೈಮನಸ್ಸನ್ನು ಹುಟ್ಟುವಂತೆ ಮಾಡಿದನು. ಆಂಗ್ಲ ಭಾಷೆಯಲ್ಲಿ ಒಳ್ಳೆದುಂಟು,
ಇನ್ನೂ ಕೂಡ ವೈಮನಸ್ಸಿನಂಥ ಆತ್ಮವನ್ನು ಅಲ್ಲಿ ಕಳಿಸ್ತಾರೆ. ವೈಮನಸ್ಸಿನ ಆತ್ಮ ಅಂದರೆ ಇಲ್ಲಿ ಕೂಡ ವೈಮನಸ್ಸಿನ ಆತ್ಮ ಕೊನೆ ಕಾಲದಲ್ಲಿ ಕ್ರಿಯೆ ಮಾಡ್ತದೆ. ಅವರವರ ಮಧ್ಯದ ಐಕ್ಯತೆ ಏನಾಗ್ತದೆ, ಒಡೆಯಲ್ಪಟ್ಟು ಕೊನೆಗೆ ರೋಮ್ಗೆ ವಿರೋಧವಾಗಿ ಇವರೆಲ್ಲರೂ ಇಲ್ಲಿವರೆಗೂ ಜೊತೆ ಇದ್ದವರು ವಿರೋಧವಾಗಿ ನಿಲ್ಲುವಂಥದ್ದನ್ನು, ಅವರ ನಾಶಕ್ಕಾಗಿ ಎದುರು ನಿಲ್ಲುವಂಥದ್ದನ್ನು ಕಾಣ್ತೇವೆ. ಮುಂದೆ ಓದಿ. ಯಾಕೆಂದರೆ ಅವರು ದೇವರ ಅಭಿಪ್ರಾಯವನ್ನು ನೆರವೇರಿಸುವುದಕ್ಕೂ ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ರಾಜ್ಯವನ್ನು ಮೃಗಕ್ಕೆ ಕೊಡುವುದಕ್ಕೂ ದೇವರು ತನ್ನ ವಚನವು ನೆರವೇರುವ ತನಕ ಅವರ ಹೃದಯಗಳನ್ನು ಪ್ರೇರಿಸಿದನು. ನೀನು ಕಂಡ ಸ್ತ್ರೀಯು ವಚನವು ನೆರವೇರಿಸುವ ತನಕ. ವಾಕ್ಯ ಮತ್ತೆ 5:19 ಓದಿಬೇಕಾದ್ರೆ ಅಲ್ಲಿ ಏನು ಹೇಳ್ತದೆ, ಮತ್ತೆ 5:18 ಏನು ಹೇಳ್ತದೆ ನೋಡಿ. ಮ್ಯಾಥ್ಯೂ, ನಿಮಗೆ ಸತ್ಯವಾಗಿ ಹೇಳ್ತೇನೆ, ಆಕಾಶ ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ವಾಕ್ಯ ನೆರವೇರಲೇಬೇಕು. ಓಕೆ, ಮುಂದೆ ಓದಿ. ಪ್ರಕಟಣೆ 17. ನೀನು ಕಂಡ ಸ್ತ್ರೀಯು ಭೂರಾಜರ ಮೇಲೆ ಅಧಿಕಾರ ಹೊಂದಿರುವ ಮಹಾನಗರಿ. ಯಾರು ಅದು? ರೋಮ್. ಪ್ರೈಸ್ ಗಾಡ್. ಓಕೆ, ಮುಂದೆ ಓದಿ. ಆಯ್ತಲ್ಲ, 18 ಆಯ್ತಲ್ಲ. ಓಕೆ, ಪ್ರೈಸ್ ಗಾಡ್. ಹಾಗಾದ್ರೆ ಪ್ರಕಟಣೆ 12 3ನೇ ವಾಕ್ಯ ಧ್ಯಾನ ಮಾಡ್ತಿದ್ದೇವೆ. ಪ್ರಕಟಣೆ 12 3ನೇ ವಾಕ್ಯ ಅದರ ಅರ್ಥವನ್ನು ಬಿಡಿಸಬೇಕಾದ್ರೆ ಪ್ರಕಟಣೆ 17ನೇ ಅಧ್ಯಾಯ ನಿಮಗೆ ಓದಿ ಅದರ ವಿವರಣೆ ಕೊಡಬೇಕಾಯಿತು. ಹಾಗಾದರೆ ಇವತ್ತು ನಾವು ಪ್ರಕಟಣೆ 12ನೇ ಅಧ್ಯಾಯದ 3ನೇ ವಾಕ್ಯವನ್ನು ಮುಗಿಸಿದ್ದೇವೆ. ನಾಳೆಯಿಂದ 4ನೇ ವಾಕ್ಯ, ಪ್ರಕಟಣೆ 12 4ನೇ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಆ ಗಂಡು ಮಗು ಯಾರು, ಯಾವ ರೀತಿಯಲ್ಲಿ, ಗಂಡು ಮಗುವಿನ ಗೂಢಾರ್ಥ ನಮಗೆ ತಿಳಿಸ್ತೇನೆ ನಾನು. ಗಂಡು ಮಗು ಎಂದರೆ ಯಾರು, ವಾಕ್ಯದ ಆಧಾರದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಹಾಗೆ ನಾಳೆಗಾಗಿ ನಾವು ಸಿದ್ಧರಾಗೋಣ. ಅದಕ್ಕಿಂತ ಮುಂಚೆ ದೇವರ ಪವಿತ್ರವಾದ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ ಪ್ರಿಯರೇ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಒಂದು ವೇಳೆ ನೀನು ಪಾಪದಲ್ಲಿ ಜೀವಿಸುತ್ತಾ ಇರುವುದಾದರೆ ರಕ್ಷಣೆ ಹೊಂದಿರಬಹುದು. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದಿಶೆಯನ್ನು ತೆಗೆದುಕೊಂಡಿರಬಹುದು. ರೆಗ್ಯುಲರ್ ಆಗಿ ಸಭೆಗೆ ಹೋಗುವಂಥ ವ್ಯಕ್ತಿ ನಾಗಿರಬಹುದು. ಆದರೆ ಇವತ್ತು ರಹಸ್ಯವಾಗಿ ಪಾಪದಲ್ಲಿ ಜೀವಿಸ್ತಾ ಇರುವುದಾದರೆ, ಅಥವಾ ಯಾವುದೇ ರೀತಿಯ ಧೂಮಪಾನ ಮದ್ಯಪಾನ ಸೇವನೆಗಳಲ್ಲಿ ನೀನು ಮುಳುಗಿರುವುದಾದರೆ, ಮಾದಕ ದ್ರವ್ಯದಲ್ಲಿ ವ್ಯಸನಿಯಾಗಿರುವುದಾದರೆ, ಅದು ಇನ್ಯಾವುದೇ ರೀತಿಯ ವ್ಯಭಿಚಾರ ಪಾಪಗಳಲ್ಲಿಯೋ ಅಥವಾ ಗೂಢ ರಹಸ್ಯವಾದ ಪಾಪಗಳಲ್ಲಿಯೋ ಮುಳುಗಿರುವುದಾದರೆ ಇವತ್ತೇ ಪಶ್ಚಾತ್ತಾಪಪಟ್ಟು ಮಾನಸಂದ್ರಪಟ್ಟು ಕರ್ತನ ಯೇಸು ಸ್ವಾಮಿಯ ಬಳಿಗೆ ಬಾ. ಆತನ ಬಳಿ ಕ್ಷಮಾಪಣೆ ಕೇಳಿಕೊ. ಮಾತ್ರವಲ್ಲ, ಯಾರೊಟ್ಟಿಗೆ ದ್ವೇಷ ಅಗೆತನ ಇಟ್ಟುಕೊಂಡಿರುವುದಾದರೆ, ಯಾವುದೇ ಕಳ್ಳತನ ಮೋಸ ವಂಚನೆಯಲ್ಲಿ ಜೀವಿಸಿರುವುದಾದರೆ ಇವತ್ತೇ ನಿನ್ನ ಪಾಪವನ್ನು ನೆನಪು ಮಾಡಿ ಪಶ್ಚಾತ್ತಾಪಪಟ್ಟು ದೇವರ ಬಂಡೆ ಆ ಪಾಪ ಅರಿಕೆ ಮಾಡಿ ಬಿಟ್ಟು ಬಿಡು. ಯೇಸು ನನ್ನ ಮೇಲೆ ಪ್ರೀತಿ ಮಾಡ್ತಾ ಇದ್ದಾನೆ, ನಿನ್ನ ಕರುಣಿಸಲಿಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ಆತನು ನಿನ್ನನ್ನು ಪರಲೋಕ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ನನ್ನ ಪ್ರೀತಿಯ ಸಹೋದರಿ, ಈ ವಾರ್ತೆ ಇವತ್ತು ಕೇಳುವುದಕ್ಕೆ ದೇವನಿಗೆ ಅವಕಾಶ ಕೊಟ್ಟಿದ್ದಾನೆ. ಕಾರಣ ಆತನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನಿನ್ನ ಮಾನಸಾಂತರ ಪಡಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಅದಕ್ಕೆ ಆತನ ಸಮ್ಮುಖಕ್ಕೆ ನಾವು ಪರಿಪೂರ್ಣವಾಗಿ ಒಪ್ಪಿಸಿಕೊಡೋಣ. ಯಾರು ಆತನ ಬರಣದಲ್ಲಿ ರಹಸ್ಯ ಬರಣದಲ್ಲಿ ಕೈ ಬಿಡಲ್ಪಡಬಾರದು. ನಾವೆಲ್ಲರೂ ಪರಲೋಕಕ್ಕೆ ಎತ್ತಲ್ಪಡಬೇಕು ಪ್ರಿಯರೇ. ನಿಮಗೆ ಒಪ್ಪಿಸಿಕೊಟ್ಟ ಪ್ರತಿಯೊಬ್ಬರಿಗಾಗಿ ನನ್ನ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದ ಕತ್ತಲ ಪಾದಕ್ಕೆ ಬಂದಿದ್ದಾನೆ. ನಿನ್ನ ವಾಕ್ಯವನ್ನು ಕೇಳಿ ಒಪ್ಪಿಸಿಕೊಟ್ಟ ಎಲ್ಲ ಸಹೋದರ ಸಹೋದರಿಗಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸುವುದು. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಕಣ್ಣೀರನ್ನು ಒರೆಸಪ್ಪ. ಅವರು ಪವಿತ್ರವಾಗಿ ಮಾತ್ರವಲ್ಲ ಪರಿಶುದ್ಧವಾಗಿ ನೀತಿವಂತರಾಗಿ ಲೋಕದ ಜೀವಿಸುವ ಹಾಗೆ ಬೇಕಾದ ಬಲವನ್ನು ಕೃಪೆಯನ್ನು ಅನುಗ್ರಹಿಸಬೇಕು. ಸಾಕ್ಷಿಯಾಗಿ ಜೀವಿಸುವಂತ ಸಹಾಯ ಮಾಡು. ನಿನ್ನ ಭರಣದಲ್ಲಿ ಯಾರೊಬ್ಬರು ಕೈ ಬಿಡಲ್ಪಡಬಾರದು, ಎಲ್ಲರೂ ಎತ್ತಲ್ಪಡಬೇಕು ಸ್ವಾಮಿ. ಹಾಗೆ ಮಾಡುವುದಕ್ಕ ಸ್ತೋತ್ರ. ಎಲ್ಲ ಮಾನವನ್ನು ಮಹಿಮೆಯನ್ನು ಕರ್ತನೆ ನಿನಗೆ ಮಾತನ್ನು ಸಲ್ಲಿಸುತ್ತೇವೆ. ನಮ್ಮ ಮುದ್ದುರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆಮೆನ್.